ಒಂದು ತಿಮೋತಿ 3ನೇ ಅಧ್ಯಾಯ 14-15ನೇ ವಚನದ ಪ್ರಸ್ತಾಪದಲ್ಲಿ ಯವನಸ್ಥರು ಸಭೆಯಲ್ಲಿ ಹೇಗೆ ಇರಬೇಕು ಎಂಬುದರ ಕುರಿತು ನಾವು ನೋಡ್ತಾ ಬಂದಿದ್ದೇವೆ. ಮತ್ತೊಂದು ಸಾರಿ ಆ ಪ್ರಸ್ತಾಪದ ವಚನವನ್ನು ನಾನು ಓದ್ಕೊಳ್ತೇನೆ. 1 ತಿಮೋತಿ 3ನೇ ಅಧ್ಯಾಯ 14 ಮತ್ತು 15ನೇ ವಚನ. ಬೇಗನೆ ನಿನ್ನ ಬಳಿಗೆ ಬರುವನೆಂದು ನನಗೆ ನಿರೀಕ್ಷೆ ಉಂಟು. ಆದರೆ ಒಂದು ವೇಳೆ ನಾನು ತಡ ಮಾಡಿದರೂ ದೇವರ ಮನೆಯಲ್ಲಿ, ಅಂದರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. ಅಪೊಸ್ತಲನಾದ ಪೌಲನು ತಿಮೋಥನಿಗೆ ತಿಳಿಸಿದಂತ ಮಾತು, ದೇವರ ಮನೆಯಲ್ಲಿ, ಅಂದರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನೀನು ನಡೆದುಕೊಳ್ಳಬೇಕಾದ ರೀತಿ ನಿನಗೆ ಗೊತ್ತಾಗಬೇಕು ಎಂಬುದಾಗಿ. ಕಳೆದ ದಿವಸದಲ್ಲಿ ನಾವು ಕೊಲೊಸೆ ಪತ್ರಿಕೆಯಿಂದ ಈ ಎಪಫ್ರನ ಕುರಿತು, ಕೊಲೊಸೆ ಸಭೆಯ ವಿಶ್ವಾಸಿಯಾದಂತ ಎಪಫ್ರನ ಕುರಿತು ಅಪೊಸ್ತಲನಾದ ಪೌಲನು ಕೊಟ್ಟಂತ ಸಾಕ್ಷಿ, ಈ ಎಪಫ್ರನು ಕೊಲೊಸೆ ಸಭೆಯಲ್ಲಿ ಹೇಗೆ ಆತನು ನಡೆದುಕೊಂಡನು, ಆತನ ಜೀವಿತ ಹೇಗಿತ್ತು ಎಂಬುದರ ಕುರಿತು 4 ಅಂಶಗಳನ್ನ ನಾವು ನೋಡುತ್ತಾ ಬಂದಿದ್ದೇವೆ ಕಳೆದ ವಾರದಲ್ಲಿ. ಮೊದಲನೇದಾಗಿ ಅವನು ಕ್ರಿಸ್ತನಿಗೆ ದಾಸನಾಗಿದ್ದನೆಂಬುದಾಗಿ ನಾವು ಕಲಿತಿದ್ದೇವೆ, ಕೊಲೊಸೆ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನದಲ್ಲಿ. ಎರಡನೇದಾಗಿ ಅವನ ಕುರಿತು, ಇವನು ಕೊಲೊಸೆ ಸಭೆಯ ದೇವಜನರ ಆತ್ಮೀಯ ಅಭಿವೃದ್ಧಿಗೋಸ್ಕರ ಈತನು ಹೋರಾಡಿ ಪ್ರಾರ್ಥಿಸುವಂತ ವ್ಯಕ್ತಿಯಾಗಿದ್ದನೆಂಬುದಾಗಿ 4ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡಿದ್ದೇವೆ. ಮೂರನೇ ಸಂಗತಿ, ಇವನು ಹೋರಾಡಿ ಪ್ರಾರ್ಥಿಸುವಂತ ವ್ಯಕ್ತಿ ಮಾತ್ರವಲ್ಲದೆ, ಇವನು ಕೊಲೊಸೆ ಸಭೆಗೋಸ್ಕರವಾಗಿಯೂ, ಲವೋದಿಕೀಯ ಸಭೆಗೋಸ್ಕರವಾಗಿಯೂ, ಹಿರಿಯಪೋಲಿಯ ಸಭೆಗೋಸ್ಕರವಾಗಿಯೂ ಬಹಳ ಪ್ರಯಾಸ ಪಡುವಂತವನಾಗಿದ್ದನು ಎಂಬುದಾಗಿ ನಾವು ನೋಡ್ತಾ ಬಂದಿದ್ದೇವೆ ಕೊಲೊಸೆ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನದಲ್ಲಿ. ಹಾಗೂ ಕೊನೆಯದಾಗಿ ನಾವು ನೋಡುದು ಆತನ ಕುರಿತು 4ನೇ ಸಂಗತಿ, ಇವನು ಪೌಲನ ಜೊತೆ ಕೆಲಸದವನಾಗಿ ಪೌಲನ ಸೇವೆಯಲ್ಲಿ, ಕರ್ತನ ಸೇವೆಯಲ್ಲಿ ಈತನು ಕೈ ಜೋಡಿಸಿದಂತವನು, ಹೆಗಲನ್ನ ಕೊಟ್ಟಂತವನು ಆಗಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಅದರ ನಿಮಿತ್ತ ಈತನು ಸೆರೆಮನೆಗೂ ಸಹ ಹೋಗಿ ಬಂದಂತವನು ಆಗಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಬಂದಿದ್ದೇವೆ. ಈ ದಿನ ಈತನ ಕುರಿತು ಕೊನೆಯದಾಗಿ 4 ಅಂಶಗಳನ್ನ ನಿಮ್ಮ ಮುಂದೆ ನಾನು ಇಡ್ತೇನೆ. ಈತನು ಆ ಕೊಲೊಸೆ ಸಭೆಯಲ್ಲಿ ಹೇಗೆ ನಡೆದುಕೊಂಡನೋ, ಈತನ ಕುರಿತು ಅಪೊಸ್ತಲನಾದ ಪೌಲನು ಕೊಡುವಂತ ಸಾಕ್ಷಿ ಕುರಿತು ನಾನು ನಿಮ್ಮ ಮುಂದೆ 4 ವಿಷಯಗಳನ್ನ ನಾನು ತಿಳಿಸಿ ನಾನು ಕರ್ತನ ಸಂದೇಶವನ್ನ ನಾನು ಮುಕ್ತಾಯ ಮಾಡುವಂತನಾಗಿರ್ತೇನೆ. 5ನೇ ಸಂಗತಿ, ನಾವು ಕಳೆದ ವಾರದಲ್ಲಿ 4 ಸಂಗತಿಗಳನ್ನ ನಾವು ನೋಡ್ತಾ ಕಲಿಯುತ್ತಾ ಬಂದಿದ್ದೇವೆ. ಈಗ 5ನೇ ಸಂಗತಿ, ಈ ಎಪಫ್ರನ ಕುರಿತು ನಾವು ನೋಡುವಂಥದ್ದು ಕೊಲೊಸೆ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ ನಾವು ಓದಿಕೊಳ್ಳುವಂತವರಾಗಿರೋಣ. ಕೊಲೊಸೆ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ. ನಮ್ಮ ಪ್ರಿಯ ಜೊತೆಯ ದಾಸನಾದ ಎಪಫ್ರನಿಂದ ಆ ಸತ್ಯ ಉಪದೇಶವನ್ನು ಕಲಿತುಕೊಂಡಿರಿ. ಅವನು ನಿಮಗೋಸ್ಕರ ಕ್ರಿಸ್ತ ನಂಬಿಗಸ್ತನಾದ ದೇವರ ಸೇವಕನು ಎಂಬುದಾಗಿ. ಇಲ್ಲಿ ನಾವು ನೋಡ್ತೇವೆ, ಈತನು ಕೊಲೊಸೆ ಸಭೆಯಲ್ಲಿ ನಂಬಿಗಸ್ತನಾದಂತ ಕ್ರಿಸ್ತನ ಸೇವಕನಾಗಿದ್ದನು ಎಂಬುದಾಗಿ ಅಪೊಸ್ತಲನಾದ ಪೌಲನು ಈತನ ಕುರಿತು ಸಾಕ್ಷಿ ಕೊಡುವುದನ್ನ ನಾವು ನೋಡ್ತೇವೆ ಪ್ರೇರೆ. ಇವತ್ತು ದೇವರು ನಂಬಿಗಸ್ತರನ್ನ ಎದುರು ನೋಡುತ್ತಾ ಇದ್ದಾನೆ. ಲೋಕವು ಸಹ ನೋಡುವಂಥದ್ದು ನಂಬಿಗಸ್ತರನ್ನ. ಲೋಕದ ಕೆಲಸದಲ್ಲಿ ಸಹ ನಂಬಿಗಸ್ತರನ್ನ ಎದುರು ನೋಡುವಂಥದ್ದನ್ನ ನಾವು ನೋಡ್ತೇವೆ. ಇವತ್ತು ಕರ್ತನಿಗೂ ದೇವರ ಸಭೆಗೂ ನಂಬಿಗಸ್ತರು ಅತಿ ಅವಶ್ಯಕತೆ ಉಂಟು ಪ್ರೇರೆ. ಅತಿ ಪ್ರಾಮುಖ್ಯವಾಗಿ ನಂಬಿಗಸ್ತರು ತುಂಬಾ ಅವಶ್ಯಕತೆ ಇರುವಂತದ್ದಾಗಿದೆ. ಇಲ್ಲಿ ನಾವು ನೋಡ್ತೇವೆ, ಮೊದಲನೇದಾಗಿ ನಂಬಿಗಸ್ತರು ವೈಯಕ್ತಿಕವಾಗಿ ಅವರು ನಂಬಿಗಸ್ತರಾಗಿರ್ಬೇಕು, ತಮಗೆ ತಾವು ನಂಬಿಗಸ್ತರಾಗಿರಬೇಕು. ಎರಡನೇದಾಗಿ ಕುಟುಂಬದಲ್ಲಿ ನಂಬಿಗಸ್ತರಾಗಿರಬೇಕು. ಮೂರನೇದಾಗಿ ಸಭೆಯಲ್ಲಿ ನಂಬಿಗಸ್ತರಾಗಿರಬೇಕು. ನಾಲ್ಕನೇದಾಗಿ ನಾವು ವಾಸಿಸುವಂತ ಸಮಾಜದಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ಮೊದಲನೇದಾಗಿ ನಮಗೆ ನಾವೇ ನಂಬಿಗಸ್ತರಾಗಿರ್ಬೇಕು. ನಮ್ಮ ಆತ್ಮ ಒಪ್ಪುವಂತದ್ದಾಗಿರ್ಬೇಕು, ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ಒಪ್ಪುವಂತದ್ದಾಗಿರಬೇಕು. ಎರಡನೇದಾಗಿ ನಮ್ಮ ಕುಟುಂಬದಲ್ಲಿ ನಾವು ನಂಬಿಗಸ್ತರು. ಮೂರನೇದಾಗಿ
ಕರ್ತನು ನಮಗೆ ಕೊಟ್ಟಂತ ಸಭೆಯಲ್ಲಿ ನಂಬಿಗಸ್ತರಾಗಿರಬೇಕು. ನಾಲ್ಕನೇದಾಗಿ ಸಮಾಜದಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ದೇವರು ಇದನ್ನ ಬಯಸುವಂತವನು ಆಗಿದ್ದಾನೆ. ನಾವು ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ಕರ್ತನು ಮೋಶೆಯ ಕುರಿತು ಕೊಡುವಂತ ಒಂದು ಸಾಕ್ಷಿಯನ್ನ ನಾವು ನೋಡ್ತೇವೆ. ಮೋಶೆಯು ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ದೇವರ ಮನೆಯಲ್ಲಿ ಎಂಬುದಾಗಿ ನೋಡುವಾಗ ಇಸ್ರೇಲರ ಮಧ್ಯದಲ್ಲಿ ಆತನು ನಂಬಿಗಸ್ತನಾಗಿ ಜೀವಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ನನ್ನ ಪ್ರಿಯರೇ, ಆ ಮೋಶೆ ದೇವರ ಮನೆಯಲ್ಲಿ ನಂಬಿಗಸ್ತನಾದದ್ರಿಂದಲೇ ಇಸ್ರೇಲ್ ಜನರನ್ನ ಐಗುಪ್ತ ದೇಶದಿಂದ, ಅದರ ದಾಸತ್ವದಿಂದ ಬಿಡಿಸಿ ದೇವರು ವಾಗ್ದಾನ ಮಾಡಿದಂತ ಆ ಕಾನಾನ್ ದೇಶಕ್ಕೆ ಅವರನ್ನ ನಡೆಸಿದನ್ನ ನಾವು ನೋಡ್ತೇವೆ. ಮೋಶೆ ನಂಬಿಗಸ್ತನಾದದ್ರಿಂದಲೇ ಆ ಕೆಂಪು ಸಮುದ್ರವನ್ನ ದಾಟಿಸಿ ಅವರನ್ನ ನಡೆಸಿದನ್ನ ನಾವು ನೋಡುವಂತವರು ಆಗಿದ್ದೇವೆ. ಇಸ್ರೇಲರು ಮೋಶೆಗೆ ವಿರುದ್ಧವಾಗಿಯೂ ದೇವರಿಗೆ ವಿರುದ್ಧವಾಗಿಯೂ ಅವರು ಗುಣಗುಟ್ಟುತ್ತಾ ಬಂದರೂ ಸಹ ಈ ಮೋಶೆ ಆತನ ನಂಬಿಗಸ್ತನಾಗಿಯೂ ಸತ್ಯವಂತನಾಗಿ ಅವರ ಮಧ್ಯದಲ್ಲಿ ಕರ್ತನನ್ನ ಸೇವಿಸುತ್ತಾ ಅವರನ್ನ ನಡೆಸ್ತಾ ಬಂದಂತದನ್ನ ನಾವು ನೋಡುವಂತವರು ಆಗಿದ್ದೇವೆ. ಇವತ್ತು ಕರ್ತನಿಗೆ ಬೇಕಾಗಿರುವಂತದ್ದು ನಂಬಿಗಸ್ತಿಕೆ ಬೇಕು ಪ್ರಿಯರೇ. ದಾವೀದನ ಒಂದು ಮಾತನ್ನ ಹೇಳ್ತಾನೆ. ಕೀರ್ತನೆ ಪುಸ್ತಕ 12ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ದಾವೀದನ ಒಂದು ಪ್ರಾರ್ಥನೆಯನ್ನ ಮಾಡುವುದನ್ನ ನಾವು ನೋಡ್ತೇವೆ. ಇವತ್ತು ಸಹ ನಾವು ಸಹ ಈ ಪ್ರಾರ್ಥನೆಯನ್ನ ಈ ಕಾಲಘಟ್ಟದಲ್ಲಿ ಮಾಡಬೇಕಾದಂತ ಪರಿಸ್ಥಿತಿ ಇರುವಂತದ್ದಾಗಿದೆ. ಕೀರ್ತನೆ 12ನೇ ಕೀರ್ತನೆ 1 ಮತ್ತು 2ನೇ ವಚನ. ಯೆಹೋವನೇ ರಕ್ಷಿಸು, ಭಕ್ತರು ಮುಗಿದು ಹೋಗಿದ್ದಾರೆ. ಜನರೊಳಗೆ ನಂಬಿಕೆ ಉಳ್ಳವರು ಕಾಣಿಸುವುದೇ ಇಲ್ಲ. ಪ್ರತಿಯೊಬ್ಬರು ನೆರೆಯವರೊಡನೆ ಹುಸಿಯನ್ನಾಡುತ್ತಾರೆ. ಅವರು ವಂಚನೆಯ ತುಟುಗಳಿಂದ ಹೊರಗೊಂದು ಒಳಗೊಂದು ಮಾತಾಡುತ್ತಾರೆ. ದಾವೀದನು ಕರ್ತನ ಸನ್ನಿಧಿಯಲ್ಲಿ ಬಹು ನಮ್ರತೆಯಿಂದ ಪ್ರಾರ್ಥನೆ ಮಾಡ್ತಿದ್ದಾನೆ. ಯಾವ ವಿಷಯಕ್ಕಾಗಿ ಎಂಬುದಾಗಿ ನಾವು ನೋಡ್ತೇವೆ. ಇವತ್ತು ಆತನು ಹೇಳ್ತಿದ್ದಾನೆ, ಕರ್ತನೇ ರಕ್ಷಿಸು, ಭಕ್ತರು ಮುಗಿದು ಹೋಗಿದ್ದಾರೆ. ಅಂದ್ರೆ ನಿಜವಾದ ಭಕ್ತರು ಮುಗಿದು ಹೋಗಿದ್ದಾರೆ, ಕಾಣಿಸ್ತಾ ಇಲ್ಲ. ಎರಡನೇದಾಗಿ ಅವನು ಹೇಳ್ತಿದ್ದಾನೆ, ಜನರೊಳಗೆ ಅಂದ್ರೆ ಭಕ್ತರೊಳಗೆ ನಂಬಿಕೆ ಉಳ್ಳವರು ಕಾಣಿಸುವುದೇ ಇಲ್ಲ. ಬೇರೆ ಭಾಷಾಂತರದಲ್ಲಿ ಹೀಗಿದೆ, ನಂಬಿಗಸ್ತರು ಕಾಣಿಸ್ತಾ ಇಲ್ಲ ಎಂಬುದಾಗಿ. ನನ್ನ ಪ್ರಿಯರೇ, ಇವತ್ತು ನಮ್ಮ ಸಭೆಗೂ ಸಹ ಈ ರೀತಿ ಪ್ರಾರ್ಥನೆ ಮಾಡುವಂತ ಒಂದು ಸ್ಥಿತಿ ಬಂದಿದೆ. ಇವತ್ತು ನಾವು ಸಹ ದಾವೀದನ ಹಾಗೆ ಕರ್ತನೇ, ಭಕ್ತರು ಮುಗಿದು ಹೋಗ್ತಾ ಇದ್ದಾರೆ, ಸದ್ಭಕ್ತರು ಮುಗಿದು ಹೋಗ್ತಾ ಇದ್ದಾರೆ. ಕರ್ತನನ್ನ ಯಥಾರ್ಥವಾಗಿ ಮನಪೂರ್ವಕವಾಗಿ ಪ್ರೀತಿಸುವಂತವ್ರು, ಸೇವಿಸುವಂತವ್ರು ಮುಗಿದು ಹೋಗ್ತಾ ಇದ್ದಾರೆ, ಅಂದ್ರೆ ಕಡಿಮೆ ಆಗ್ತಾ ಇದ್ದಾರೆ. ಎರಡನೇದಾಗಿ ಆತನು ಹೇಳ್ತಿದ್ದಾನೆ, ಸಭೆಯಲ್ಲಿ ನಂಬಿಗಸ್ತರು ಕಾಣಿಸುವುದೇ ಇಲ್ಲ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ನನ್ನ ಪ್ರಿಯರೇ, ಇವತ್ತು ಸಭೆಗೆ ಬೇಕಾಗಿರುವಂಥದ್ದು ಎಪಫ್ರನ ಹಾಗೆ ನಂಬಿಗಸ್ತರಾದಂತ ಸೇವಕರು, ಮತ್ತು ಕುಟುಂಬಕ್ಕೂ ಸಮಾಜಕ್ಕೂ ಬೇಕಾಗಿರುವಂಥದ್ದು ನಂಬಿಗಸ್ತರು ಬೇಕಾಗಿದ್ದಾರೆ ಪ್ರಿಯರೇ. ನಾವು ಜ್ಞಾನೋಕ್ತಿ ಪುಸ್ತಕ 28ನೇ ಅಧ್ಯಾಯ 20ನೇ ವಚನದಲ್ಲಿ ಓದ್ತೇವೆ, ನಂಬಿಗಸ್ತನು ಆಶೀರ್ವಾದಕ್ಕೆ ಪೂರ್ಣನಾಗುತ್ತಾನೆ ಎಂಬುದಾಗಿ. ನಂಬಿಗಸ್ತನಿಗೆ ಸಿಕ್ಕುವಂತ ಒಂದು ಆಶೀರ್ವಾದದ ಕುರಿತು ಅಲ್ಲಿ ಸೊಲೊಮೋನನು ಆತನು ತಿಳಿಸುವುದನ್ನ ನಾವು ನೋಡುವಂತವರಾಗಿದ್ದೇವೆ. ಹಾಗಾದ್ರೆ ನಂಬಿಗಸ್ತನಿಗೆ ಸಿಕ್ಕುವಂತ ಒಂದು ಆಶೀರ್ವಾದ ಎಂತ ಆಶೀರ್ವಾದ ಎಂಬುದಾಗಿ ನೋಡುವಾಗ, ಈ ಲೋಕದ ಆಶೀರ್ವಾದವಲ್ಲ. ಲೋಕದಲ್ಲಿ ಇರುವಂತ ಆಶೀರ್ವಾದ ಆಸ್ತಿ ಪಾಸ್ತಿ, ಉದ್ಯೋಗ, ಕಾರು, ಬಂಗ್ಲೆ, ಇನ್ನು ಮುಂತಾದದೆಲ್ಲ ಈ ಲೋಕದ ಆಶೀರ್ವಾದ. ನಂಬಿಗಸ್ತನಿಗೆ ದೇವರು ಕೊಡುವಂತ ಆಶೀರ್ವಾದ ಇದಲ್ಲ. ಇದು ದೇವರು ಎಲ್ಲರಿಗೂ ಈ ಆಶೀರ್ವಾದ ಕೊಡ್ತಿದ್ದಾನೆ. ದೇವರು ನಂಬಿದಂತವರಿಗೂ ದೇವರು ಕೊಡ್ತಾ ಇದ್ದಾರೆ, ನಂಬದೇ ಇರುವಂತವರಿಗೂ ದೇವರು ಕೊಡ್ತಾ ಇದ್ದಾರೆ. ಈ ಆಸ್ತಿ ಪಾಸ್ತಿ ಉದ್ಯೋಗ ಎಲ್ಲ ಈ ಲೋಕದಲ್ಲಿ ನಾವು ಬದುಕುವುದಕ್ಕೋಸ್ಕರ ದೇವರು ಎಲ್ಲರಿಗೂ ಸಹ ಇದನ್ನ ಕೊಡುವಂತವನಾಗಿದ್ದಾನೆ. ಆದ್ರೆ ಜ್ಞಾನೋಕ್ತಿ 28-20ನೇ ವಚನದಲ್ಲಿ
ಸೊಲೊಮೋನನು ಹೇಳುವಂತ ಒಂದು ಆಶೀರ್ವಾದ ಎಂಥದ್ದು ಎಂಬುದಾಗಿ ನೋಡುವಾಗ ಅದು ಆತ್ಮೀಕವಾದಂತ ಆಶೀರ್ವಾದವಾಗಿದೆ ಪ್ರಿಯರೇ, ಪರಲೋಕದ ಆಶೀರ್ವಾದವಾಗಿದೆ. ಆ ಒಂದು ಆಶೀರ್ವಾದ ಕುರಿತು ನಾವು ಮತ್ತಾಯನ ಸುವಾರ್ತೆಯಲ್ಲಿ ನಾವು ಓದ್ತೇವೆ. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 14ನೇ ವಚನದಿಂದ 30ನೇ ವಚನ ತನಕ ಆ ಒಂದು ನಂಬಿಗಸ್ತರ ಕುರಿತು ಅಲ್ಲಿ ಬರೆಯಲ್ಪಟ್ಟಿದೆ. ನಮಗೆ ಓದುವುದಕ್ಕೆ ಸಮಯ ಇಲ್ಲ. ಅದರಲ್ಲಿ ನಾನು ಪ್ರಾಮುಖ್ಯವಾದ ವಿಷಯವನ್ನು ನಾನು ತಿಳಿಸ್ತೇನೆ. ಇದು ನಮಗೆ ಗೊತ್ತಿರುವಂತ ಒಂದು ವಿಷಯವಾಗಿದೆ. ದೇಶಾಂತರಕ್ಕೆ ಹೋದಂತ ಒಬ್ಬನೊಬ್ಬ ಮನುಷ್ಯನು ತನ್ನ ಬಳಿಯಲ್ಲಿದ್ದಂತ 3 ಮಂದಿ ಸೇವಕರನ್ನ ಆತನು ಕರೆದು ಅವರಿಗೆ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ತಲಾಂತುಗಳನ್ನ ಆತನು ಕೊಡುವಂತವನಾಗಿದ್ದಾನೆ. ಒಬ್ಬನಿಗೆ 5 ತಲಾಂತನ್ನು ಕೊಟ್ಟನು, ಮತ್ತೊಬ್ಬನಿಗೆ 2 ತಲಾಂತವನ್ನು ಕೊಟ್ಟನು, ಮೂರನೆಯವನಿಗೆ 1 ತಲಾಂತನ್ನ ಕೊಟ್ಟನು. ಆತನು ಕೊಟ್ಟು ಅವರಿಗೆ ಅಪ್ಪಣೆ ಕೊಟ್ಟ, ನೋಡ್ರಿ ಇದನ್ನ ವ್ಯಾಪಾರಕ್ಕೆ ಹಾಕ್ರಿ, ನಾನು ದೂರ ದೇಶಕ್ಕೆ ಹೋಗಿ ಬರ್ತೇನೆ, ತಿರುಗಿ ಬಂದ ಮೇಲೆ ನಾನು ನಿಮ್ಮ ಬಳಿಯಲ್ಲಿ ಲೆಕ್ಕವನ್ನ ಕೇಳುತ್ತೇನೆ ಎಂಬುದಾಗಿ. ಆಗ ಆತನು ಅವರಿಗೆ 5 ಒಬ್ಬನಿಗೆ 5, ಒಬ್ಬನಿಗೆ 2, ಮತ್ತೊಬ್ಬನಿಗೆ 1 ಅವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ತಲಾಂತಗಳನ್ನ ಕೊಟ್ಟು ಆ ಒಂದು ಐಶ್ವರ್ಯವಂತನು ಆತನು ದೇಶಾಂತರಕ್ಕೆ ಹೊರಟು ಹೋದದನ್ನ ನಾವು ನೋಡ್ತೇವೆ. ತಿರುಗಿ ಆತನು ಬಂದಾಗ ಈ 3ರನ್ನ ಕರೆದು ತಾನು ಕೊಟ್ಟಂತ ತಲಾಂತಗಳ ನಿಮಿತ್ತ ಲೆಕ್ಕವನ್ನ ಕೇಳುವುದನ್ನ ನಾವು ನೋಡ್ತೇವೆ. 5 ತಲಾಂತನ್ನು ಹೊಂದಿದಂತವನು ತನ್ನ ದನಿಯ ಬಳಿಗೆ ಬಂದು, ದನಿ, ನೀವು ಕೊಟ್ಟಂತ 5 ತಲಾಂತನ ನಾನು ವ್ಯಾಪಾರಕ್ಕೆ ಹೋಗಿ ಆ ವ್ಯಾಪಾರಕ್ಕೆ ಹಾಕಿ ನಾನು ಇನ್ನೂ 5 ತಲಾಂತನ ಸಂಪಾದಿಸಿದ್ದೇನೆ, ತೆಗೆದುಕೊಳ್ಳ್ರಿ ಎಂಬುದಾಗಿ ಆತನು ಹೇಳ್ತಾನೆ. ಆಗ ಅವನಿಗೆ ಆ ದನಿ ಹೇಳುವಂತ ಮಾತನ್ನು ನೋಡ್ರಿ, 25ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 25, 21ನೇ ವಚನ. ಅವನ ದನಿಯು ಬಹಳ ನಂಬಿಗಸ್ತನಾದ ಒಳ್ಳೆ ಹಾಲು, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದನಿಯ ಸೌಭಾಗ್ಯದಲ್ಲಿ ಸೇರು ಅಂದನು. 5 ತಲಾಂತನ ಹೊಂದಿದಂತವನಿಗೆ ತನ್ನ ದನಿ ಹೇಳಿದಂತ ಮಾತನ್ನ ನಾವು ನೋಡ್ತೇವೆ. ಹಾಗೆ 2 ತಲಾಂತನ ಹೊಂದಿದಂತವನು 22ನೇ ವಚನ. ಹಾಗೆ 2 ತಲಾಂತು ಹೊಂದಿದವನು ಮುಂದೆ ಬಂದು, ಸ್ವಾಮಿ, 2 ತಲಾಂತು ನನಗೆ ಒಪ್ಪಿಸಿದೆಯಲ್ಲ, ಇಗೋ ಇನ್ನು 2 ತಲಾಂತು ಸಂಪಾದಿಸಿದ್ದೇನೆಂದನು. ಅವನ ದನಿಯು ಅವನಿಗೆ, ಬಲ ನಂಬಿಗಸ್ತನಾದ ಒಳ್ಳೆ ಆಳು, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದನಿಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದನು. ನನ್ನ ಪ್ರಿಯರೇ, ಈ ಇಬ್ಬರು ವ್ಯಕ್ತಿಗಳಿಗೆ ಈ ದನಿ ಹೇಳಿದಂತ ಮಾತು, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ. ಆತನು ಹೇಳ್ತಿದ್ದಾನೆ, ನಂಬಿಗಸ್ತನಾಗಿದ್ದಿ. ಮೊದಲನೇದಾಗಿ ಆತನು ಹೇಳ್ತಾನೆ, ಬಲ ನಂಬಿಗಸ್ತ ಒಳ್ಳೆ ಹಾಲು, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ಇದರ ಅರ್ಥ, ನಂಬಿಗಸ್ತರು ಆಶೀರ್ವಾದಕ್ಕೆ ಪೂರ್ಣನಾಗ್ತಾರೆ ಎಂಬುದಾಗಿ ಜ್ಞಾನಕ್ತಿಯಲ್ಲಿ ನೋಡುವಾಗ, ಈ ಆಶೀರ್ವಾದ ಎಂತ ಆಶೀರ್ವಾದ ಎಂಬುದಾಗಿ ನೋಡುವಾಗ, ಈ ಲೋಕಕ್ಕೆ ಸಂಬಂಧಪಟ್ಟಂತ ಆಶೀರ್ವಾದವಲ್ಲ, ಪರಲೋಕಕ್ಕೆ ಸಂಬಂಧಪಟ್ಟಂತ ಆಶೀರ್ವಾದದ ಕುರಿತು ಇಲ್ಲಿ ನಾವು ನೋಡ್ತೇವೆ. 3ನೇ ವ್ಯಕ್ತಿಯ ಕುರಿತು ನಾವು ನೋಡ್ತೇವೆ. 24ನೇ ವಚನದಲ್ಲಿ ಅಲ್ಲಿ ಓದ್ತೇವೆ, 1 ತಲಾಂತನು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೂರದಿರುವಲ್ಲಿ ರಾಶಿ ಮಾಡುವನು ಎಂದು ತಿಳಿದು ಎದರಿಕೊಂಡು ಹೋಗಿ ನಿನ್ನ ತಲಾಂತನು ಭೂಮಿಯಲ್ಲಿ ಬಚ್ಚಿಟ್ಟೆನು, ಇಗೋ ನಿನ್ನದು ನಿನಗೇ ಸಂದಿದೆ ಅಂದನು. ಆಗ ಅವನ ದನಿಯು ಅವನಿಗೆ, ಮೈಗಳ್ಳನಾದ ಕೆಟ್ಟ ಹಾಳು ನೀನು ಎಂಬುದಾಗಿ ಆ ದನಿ ಆತನಿಗೆ ಬೈಯುವುದನ್ನ ನಾವು ನೋಡ್ತೇವೆ ಪ್ರಿಯರೇ. ಇಲ್ಲಿ ನಾವು ನೋಡ್ತೇವೆ, ಇಬ್ರು ಆ ದನಿಗೆ ನಂಬಿಗಸ್ತರಾಗಿದ್ರು. ಆ ದನಿಯಿಂದ ಅವರು ಹೊಗಳಿಕೆಯನ್ನ, ಸನ್ಮಾನವನ್ನ ಹೊಂದಿದ್ದನ್ನ ನಾವು ನೋಡ್ತೇವೆ. ಆದ್ರೆ ಒಬ್ಬ ಹಾಳು, 1 ತಲಾಂತನ ಹೊಂದಿದಂತವನು ದನಿಗೆ ವಿರುದ್ಧವಾಗಿಯೇ ಆತನು ಮಾತನಾಡುವುದನ್ನ ನಾವು ನೋಡ್ತೇವೆ. ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರದೇ ಇರುವಂತವರಲ್ಲಿ ರಾಶಿ ಮಾಡುವನು ಎಂದು ತಿಳಿದು ನೀನು ಕೊಟ್ಟಂತ ಆ 1 ತಲಾಂತನ ನಾನು ಬಚ್ಚಿಟ್ಟೆನೆ ಎಂಬುದಾಗಿ ಹೇಳ್ತಾ ಇದ್ದ. ಆದ್ರೆ ದನಿ ಅವನಿಗೆ ಹೇಳುವಂಥದ್ದು, ನೀನು ಮೈಗಳ್ಳನಾದ ಕೆಟ್ಟ ಹಾಳು ಎಂಬುದಾಗಿ. ನನ್ನ ಪ್ರಿಯರೇ, ಇವತ್ತು ಕರ್ತನ ಸಭೆಯಲ್ಲಿ ಕರ್ತನಿಗೋಸ್ಕರ ನಾವು ಎಷ್ಟು ಮಟ್ಟಿಗೆ ನಂಬಿಗಸ್ತರಾಗಿದ್ದೇವೆ ಎಂಬುದನ್ನ ನಾವು ತಿಳ್ಕೊಳ್ಳಬೇಕು. ಈ ದೇಶಾಂತರಕ್ಕೆ ಹೋದಂತ ಆ ಮನುಷ್ಯನು ಯಾರೆಂಬುದಾಗಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಆಗಿದ್ದಾನೆ.
ಆ ಸೇವಕರು ಯಾರೆಂಬುದಾಗಿ ನೋಡುವಾಗ ಕರ್ತನ ಮೇಲೆ ನಂಬಿಕೆ ಇಟ್ಟು ಆತನನ್ನು ಅಂಗೀಕಾರ ಮಾಡಿಕೊಂಡಂತ ದೇವ ಜನರು ನಾವಾಗಿದ್ದೇವೆ. ದೇವರು ನಮ್ಮ ನಂಬಿಗಸ್ತಿಕೆಯನ್ನು ನೋಡಿ ಆತನು ನಮಗೆ ಒಂದೊಂದು ವರವನ್ನ, ತಲಾಂತುಗಳನ್ನ ಆತನು ಕೊಟ್ಟು ಹೋಗಿದ್ದಾನೆ. ದೇವರು ನಮಗೆ ಕೊಟ್ಟಂತ ತಲಾಂತುಗಳನ್ನ ಕರ್ತನ ಸಭೆಯಲ್ಲಿ, ಕರ್ತನ ರಾಜ್ಯದ ಅಭಿವೃದ್ಧಿಗಾಗಿ, ಕರ್ತನ ಮಹಿಮೆಗಾಗಿ ನಾವು ಎಷ್ಟು ಮಟ್ಟಿಗೆ ನಂಬಿಗಸ್ತಿಕೆಯಿಂದ ಉಪಯೋಗಿಸ್ತಾ ಇದ್ದೇವೆ, ನಮ್ಮ ಕುರಿತು ನಾವು ಪರೀಕ್ಷಿಸಿಕೊಳ್ಳೋಣ, ಪರಿಶೋಧಿಸಿಕೊಳ್ಳೋಣ. ನಾವು ಎಪಫ್ರನ ಹಾಗೆ ದೇವರ ಸಭೆಯಲ್ಲಿ, ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನಂಬಿಗಸ್ತರಾಗಿ ನಾವು ಜೀವಿಸುವಂತವರು ಆಗಿರಬೇಕು ಪ್ರೇರೆ. ದೇವರು ತನ್ನ ಸಭೆಯಲ್ಲಿ ನಂಬಿಗಸ್ತರನ್ನ ಎದುರು ನೋಡುವಂತವನು ಆಗಿದ್ದಾನೆ. ದಾವೀದನು ಹೇಳ್ತಿದ್ದಾನೆ, ಕರ್ತನೇ ರಕ್ಷಿಸು, ಸಭೆಯಲ್ಲಿ ನಂಬಿಗಸ್ತರು, ಭಕ್ತರು ಮುಗಿದು ಹೋಗ್ತಾ ಇದ್ದಾರೆ ಎಂಬುದಾಗಿ ಆತನು ತಿಳಿಸುವುದನ್ನ ನಾವು ನೋಡ್ತೇವೆ. ನಾವು ನಂಬಿಗಸ್ತಿಕೆಯಿಂದ ಜೀವಿಸುವುದಾದರೆ ಪರಲೋಕದಲ್ಲಿ ಕರ್ತನ ಕರಗಳಿಂದ ಶ್ರೇಷ್ಠವಾದಂತಹ ಬಹುಮಾನವನ್ನ ನಾವು ಹೊಂದುವಂತವರು ಆಗಿದ್ದೇವೆ. ಅದಕ್ಕಾಗಿ ದೇವರು ಪರಲೋಕದಲ್ಲಿ ಸಕಲ ಆತ್ಮೀಯ ವರಗಳನ್ನ ನಮಗೆ ಅನುಗ್ರಹಿಸಿ ಕೊಡುವಂತವನು ಆಗಿದ್ದಾನೆ. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಂತವರು ಆಗಿದ್ದೇವೆ ಪ್ರೇರೆ. ಮತ್ತೆ 6ನೇದಾಗಿ ಈ ಎಪಫ್ರನ ಕುರಿತು ನಾವು ನೋಡುವಂತ ಒಂದು ಸಂಗತಿ ಏನೆಂಬುದಾಗಿ ನೋಡುವಾಗ, ಅದೇ ಕೊಲೊಸೆ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ಓದ್ತೇವೆ. ಈತನು ಕೊಲೊಸೆ ಸಭೆಯವರಿಗೆ ಸತ್ಯ ಉಪದೇಶವನ್ನ ಕಲಿಸಿ ಕೊಡುವಂತವನು ಆಗಿದ್ದನೆಂಬುದಾಗಿ ನಾವು ನೋಡ್ತೇವೆ. ಕೊಲೊಸೆ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ, ನಮ್ಮ ಪ್ರಿಯ ಜೊತೆಯ ದಾಸನಾದ ಎಪಫ್ರನಿಂದ ಆ ಸತ್ಯ ಉಪದೇಶವನ್ನ ಕಲಿತುಕೊಂಡಿರಿ ಎಂಬುದಾಗಿ ಇಲ್ಲಿ ಅಪೊಸ್ತಲನಾದ ಪೌಲನು ತಿಳಿಸುವುದನ್ನ ನಾವು ನೋಡ್ತೇವೆ. ಈ ವ್ಯಕ್ತಿ ಕೊಲೊಸೆ ಸಭೆಯಲ್ಲಿ ನಂಬಿಗಸ್ತನಾಗಿರುವುದು ಮಾತ್ರವಲ್ಲದೆ ಕೊಲೊಸೆ ಸಭೆಯ ವಿಶ್ವಾಸಿಗಳಿಗೆ ಸತ್ಯ ಉಪದೇಶವನ್ನ ಕಲಿಸಿಕೊಡುವಂತವನಾಗಿದ್ದ. ನನ್ನ ಪ್ರಿಯರೇ, ಇವತ್ತು ಸಭೆಗಳಿಗೆ ಅತಿ ಅವಶ್ಯಕತೆ ಏನೆಂಬುದಾಗಿ ನೋಡುವಾಗ ಸತ್ಯ ಉಪದೇಶದ ಅವಶ್ಯಕತೆ ಇರುವಂತದ್ದಾಗಿದೆ. ನಮ್ಮ ಸಹೋದರ ಸಭೆಯ ಕುರಿತು ನನಗೆ ತುಂಬಾ ಹೆಮ್ಮೆ ಉಂಟು. ನಾನು ಸಹೋದರ ಸಭೆ, ಬ್ರದರನ್ ಸಭೆಯ ಕುರಿತು ನಾನು ಹೊಗಳುವಂತವನಾಗಿದ್ದೇನೆ. ಯಾಕೆಂದ್ರೆ ನಾನು ಸಹೋದರ ಸಭೆಯಲ್ಲಿ, ಬ್ರದರನ್ ಸಭೆಯಲ್ಲಿ ಹುಟ್ಟಿ ಬೆಳೆದಂತವನಲ್ಲ. ನಾನು ಹಿಂದೂ ಕುಟುಂಬದಲ್ಲಿ ರೇಡಿಯೋ ವಿಶ್ವವಾಣಿ ಮೂಲಕ ಸುವಾರ್ತೆ ಕೇಳಿ ನಾನು ರಕ್ಷಣೆ ಹೊಂದಿ, ನನಗೆ ಸಭೆಗಳ ಕುರಿತು ಸತ್ಯ ಗೊತ್ತಿಲ್ಲದೆ ನಾನು ಪ್ರಾರಂಭದಲ್ಲಿ ಕ್ಯಾಥಲಿಕ್ ಸಭೆಗೆ ಹೋಗ್ತಾ ಇದ್ದೆ. ಅನಂತರ CSI ಗೆ ನಾನು ಹೋದೆ. ಅನಂತರ ಒಂದು ಪೆಂತಿಕೋಸ್ ಸಭೆಗೆ ಹೋದೆ. ಅನಂತರ ನಾನು ಬ್ಯಾಪ್ಟಿಸ್ಟ್ ಸಭೆಗೆ ನಾನು ಹೋದೆ. ನಾನು ಇಷ್ಟು ಸಭೆಗಳನ್ನ ತಿರುಗದೆ. ಆದ್ರೆ ನನಗೆ ನನ್ನ ಆತ್ಮಕ್ಕೆ ತೃಪ್ತಿಕರವಾದಂತ ಒಂದು ವಾಕ್ಯ ಕ್ಯಾಥಲಿಕ್ ಅಲ್ಲೂ ಸಿಕ್ಲಿಲ್ಲ, CSI ಸಭೆಯಲ್ಲೂ ಸಿಕ್ಲಿಲ್ಲ, ಪೆಂತಿಕೋಸ್ ಸಭೆಯಲ್ಲೂ ಸಿಕ್ಲಿಲ್ಲ, ಬ್ಯಾಪ್ಟಿಸ್ಟ್ ಸಭೆಯಲ್ಲೂ ಸಹ ಸಿಕ್ಲಿಲ್ಲ. ನಾನು ಕೊನೆಯದಾಗಿ ನಾನು ಆ ಒಂದು ಬ್ಯಾಪ್ಟಿಸ್ಟ್ ಸಭೆಯ ಪಾಸ್ಟರ್ಗೆ ನಾನು ಕೇಳಿದೆ, ನಾನು ಇಷ್ಟು ಸಭೆ ಸುತ್ತಿ ಬಂದಿದ್ದೇನೆ, ನನಗೆ ತೃಪ್ತಿಕರವಾದಂತ ದೇವರ ವಾಕ್ಯ ಸಿಗ್ತಾ ಇಲ್ಲ, ಮತ್ತೆ ನನ್ನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡುವಂತವ್ರು ಇಲ್ಲ. ನಿಜವಾಗಿ ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಡೆಯುವಂತ ಒಂದು ಸಭೆ ಯಾವುದು ಅಂತ ನಾನು ಆ ಪಾಸ್ಟ್ ಕೇಳ್ತೆ, ಬ್ಯಾಪ್ಟಿಸ್ಟ್ ಪಾಸ್ಟ್. ಆಗ ಅವರು ಒಂದು ಮಾತನ್ನ ಹೇಳಿದ್ರು ನನಗೆ, ಬ್ರದರನ್ ಅಂತ ಒಂದು ಸಭೆ ಇದೆ, ಆ ಬ್ರದರನ್ ಸಭೆ ಸತ್ಯ ವಾಕ್ಯವನ್ನ ಇದ್ದದ್ದನ್ನ ಇದ್ದಾಗೆ ಬೋಧಿಸುವಂತವರಾಗಿದ್ದಾರೆ ಎಂಬುದಾಗಿ. 1994ರಲ್ಲಿ ಇದನ್ನ ಅವರು ನನಗೆ ಹೇಳಿದ್ರು. ಹಸಿ ಮರಕ್ಕೆ ಮೊಳೆ ಹೊಡೆದಂಗೆ ಆಯ್ತು ಆ ಮಾತು ಕೇಳಿ. ಆಗ ನನ್ನ ಮನಸ್ಸಲ್ಲಿ ಹಾಗೆ ಕೂತ್ಕತ್ತು, ಬ್ರದರನ್ ಸಭೆ ದೇವರ ವಾಕ್ಯವನ್ನ ಇದ್ದದ್ದನ್ನ ಇದ್ದಾಗೆ ಬೋಧಿಸುವಂತ ಒಂದು ಸಭೆಯಾಗಿದೆ. ನಾನು ಕೇಳಿದೆ, ಎಲ್ಲಿದೆ ಬ್ರದರ್? ಅದು ಮೈಸೂರು, ಮಳವಳ್ಳಿ, ಬೆಂಗಳೂರು ಕಡೆ ಇದೆ ಅಂತ. ಆಗ ಅವತ್ತಿಂದ ನಾನು ಪ್ರಾರ್ಥನೆ ಮಾಡಿದೆ, ದೇವ್ರೇ ನಿನ್ನ ಚಿತ್ತವಾದ್ರೆ ಈ ಬ್ರದರ್ನ ಸಭೆ ನನಗೆ ತೋರಿಸಿಕೊಡ್ರಿ, ನಾನು ಈ ಬ್ರದರ್ನ ಸಭೆಗೆ ಹೋಗ್ಬೇಕು, ನಿನ್ನ ಸತ್ಯ ವಾಕ್ಯವನ್ನ ನಾನು ಕಲಿಬೇಕು ಎಂಬುದಾಗಿ. ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟು 1995ರಲ್ಲಿ ಕೊಳ್ಳೇಗಾಲ ಎಬಿನೇಜರ್ ಸಹೋದರ ಸಭೆಯಲ್ಲಿ ಒಂದು ಯವನಸ್ಥರ ಕೂಟ ನಡೆಯಿತು. ಆ ಕೂಟದಲ್ಲಿ ವಾಲ್ಟರ್ ಜೆ ಮಾಬನ್ ಮತ್ತು ಜಾಯ್ ಜಾನ್ ಎಂಬ ಸೇವಕರಲ್ಲಿ ಬಂದ್ರು. ಅಲ್ಲಿ ಒಂದು ದಿನದ ಕೂಟ, ಆ ಕೂಟದಲ್ಲಿ ನಾನು ಭಾಗವಹಿಸಿದೆ. ದೇವರಾತ್ಮನು ಹೇಗೋ ನನ್ನ ನಡೆಸ್ತರು. ಆ ಕೂಟದಲ್ಲಿ ನಾನು 2 ಸಂದೇಶ ಕೇಳಿದೆ. ಆ 2 ಸಂದೇಶದಲ್ಲಿ ನನ್ನಲ್ಲಿ ಇದ್ದಂತ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು. ಆಗ ನಾನು ಅಲ್ಲಿ ಬಂದಂತ ಸಹೋದರಿಗೆ ಹೇಳಿದೆ, ನನಗೆ ಈ ಸಹೋದರ ಸಭೆಗೆ ಬರ್ಬೇಕು, ಈ ಸಹೋದರ ಸಭೆಗೆ ಬರೋದಕ್ಕೆ
ಅವಕಾಶ ಇದೆಯಾ, ಅಡ್ರೆಸ್ ಕೊಡಿ ಎಂಬುದಾಗಿ. ಆಗ ಚಾಮರಾಜನಗರದಲ್ಲೇ ನನಗೆ ಸಹೋದರ ಸಭೆ ಪರಿಚಯವಾಯಿತು. ಆ ಸಭೆಗೆ ಹೋಗಿ ನಾನು ಅನೇಕ ರೀತಿಯಲ್ಲಿ ಸತ್ಯಾಂಶಗಳನ್ನ ನಾನು ಕಲ್ತ್ಕೊಂಡೆ. ಇವತ್ತು ಕ್ರಿಸ್ತನಿಗೋಸ್ಕರ ನಿಂತಿರೋದಕ್ಕೆ ಕಾರಣ ಏನಂದ್ರೆ ಈ ಸಹೋದರ ಸಭೆಯಲ್ಲಿ ಕಲಿತಂತ ಸತ್ಯ ಉಪದೇಶವಾಗಿದೆ ಪ್ರಿಯರೇ. ನನ್ನ ಪ್ರಿಯರೇ, ಇವತ್ತು ಸಭೆಗೆ ಅತಿ ಅವಶ್ಯಕತೆ ಇರುವಂತದ್ದು ಸತ್ಯ ಉಪದೇಶ. ಯಾಕೆಂದ್ರೆ ನಮ್ಮ ಸುತ್ತಲೂ ಅನೇಕ ದುರ್ಬೋಧನೆಗಳು ಹೆಚ್ಚುತ್ತಾ ಇದೆ. ಭೂಮಿ ಮೇಲೆ ಪಾರ್ಥೇನಿಯಂ ಗಿಡ ಹೇಗೆ ಹೆಚ್ಚುತ್ತಾ ಇದೆಯೋ ಹಾಗೆ ದುರ್ಬೋಧನೆಗಳು ಹೆಚ್ಚುತ್ತಾ ಇದೆ. ಸತ್ಯ ಬೋಧನೆಗಳೆಲ್ಲ ಕಡಿಮೆ ಆಗ್ತಾ ಇದೆ. ಆದ್ರೆ ಈ ಎಪಫ್ರನನ್ನು ಕೊಲೊಸ್ಸೆ ಸಭೆ ವಿಶ್ವಾಸಿಗಳಿಗೆ ಸತ್ಯ ಉಪದೇಶವನ್ನ ಆತನು ಕಲಿಸಿಕೊಡುವಂತವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ನನ್ನ ಪ್ರಿಯರೇ, ಇವತ್ತು ನಮ್ಮ ಸಭೆಯಿಂದ ಹೊರಗೆ ಇರುವಂತ ಜನರಿಗೆ, ಅಂದ್ರೆ ಅನ್ಯ ಜನರಿಗೆ ಸುವಾರ್ತೆ ಬೇಕಾಗಿದೆ, ಸ್ವಸ್ಥ ಸುವಾರ್ತೆ ಬೇಕಾಗಿದೆ ಅನ್ಯ ಜನರಿಗೆ. ಆದ್ರೆ ಸಭೆಯ ಒಳಗೆ ಇರುವಂತ ವಿಶ್ವಾಸಿಗಳಿಗೆ ಏನ್ ಬೇಕಾಗಿದೆ ಎಂಬುದಾಗಿ ನೋಡುವಾಗ ಸತ್ಯ ಉಪದೇಶ ವಿಶ್ವಾಸಿಗಳಿಗೆ ಬೇಕಾಗಿರುವಂತದ್ದಾಗಿದೆ. ನಾವು ಬೆರೋಯ ಸಭೆಯ ಕುರಿತು ನಾವು ಸತ್ಯವೇದದಲ್ಲಿ ಓದ್ತೇವೆ. ಅಪೊಸ್ತಲ ಕೃತ್ಯ 17ನೇ ಅಧ್ಯಾಯದಲ್ಲಿ ಈ ಬೆರೋಯ ಸಭೆಯ ವಿಶ್ವಾಸಿಗಳ ಮಧ್ಯದಲ್ಲಿ ಅನೇಕ ಪ್ರಸಂಗಿಗಳು, ಪೇತ್ರ, ಯೋಹಾನ, ಯಾಕೋಬ, ಪೌಲ, ಈ ರೀತಿ ಅನೇಕ ಪ್ರಸಂಗಿಗಳು ಹೋಗಿ ಪ್ರಸಂಗ ಮಾಡ್ತಿರುವಾಗ ಅವರೆಲ್ಲರ ಪ್ರಸಂಗವನ್ನ ಅವ್ರು ಕೇಳಿದ್ರು. ಕೇಳಿ ಅವ್ರು ಹೋದ ಮೇಲೆ ಅವರು ಶಾಸ್ತ್ರಗಳನ್ನ ಪರಿಶೋಧಿಸ್ತಾ ಇದ್ದರು. ಇವರು ಹೇಳುವಂತ ಮಾತು ಹೌದೋ ಇಲ್ಲವೋ ಎಂಬುದಾಗಿ ಅವರು ಶಾಸ್ತ್ರಗಳನ್ನ ಪ್ರತಿದಿನ ಪರಿಶೋಧಿಸ್ತಾ ಇದ್ದರು ಎಂಬುದಾಗಿ ನಾವು ನೋಡ್ತೇವೆ. ನನ್ನ ಪ್ರಿಯರೇ, ಆ ಬೆರೋಯ ಸಭೆ ಬೋಧನೆಗೆ ಅನುಸಾರವಾಗಿ ಸತ್ಯ ಉಪದೇಶದಲ್ಲಿ ಅವರು ಬೆಳೀತಿದ್ದಂತ ಒಂದು ಸಭೆಯ ಆಗಿದೆ. ಇವತ್ತು ನಮಗೂ ಸಹ ಈ ಸತ್ಯ ಉಪದೇಶ ಬೇಕಾಗಿದೆ. ಸತ್ಯ ಉಪದೇಶದಲ್ಲಿ ನಾವು ನೆಲೆಗೊಂಡಿದ್ದರೆ ಎಲ್ಲಾ ರೀತಿಯ ಉಪದೇಶದಿಂದ, ದುರ್ಬೋಧನೆಯಿಂದ ನಾವು ದೂರ ಇರೋದಕ್ಕೆ ಸಾಧ್ಯ. ದುರ್ಬೋಧಕರ ಬಾಯನ್ನ ನಾವು ಕಟ್ಟುವುದಕ್ಕೂ ಸಹ ಸಾಧ್ಯ. ತೀತನು ಇದನ್ನೇ ಹೇಳ್ತಾನೆ, ದುರ್ಬೋಧಕರ ಬಾಯನ್ನ ನೀವು ಕಟ್ಟಿರಿ ಎಂಬುದಾಗಿ. ಹಾಗಾದ್ರೆ ದುರ್ಬೋಧಕರ ಬಾಯನ್ನು ನಾವು ಕಟ್ಟಬೇಕಾದ್ರೆ ನಮಗೆ ಸತ್ಯ ಉಪದೇಶ ಅತಿ ಪ್ರಾಮುಖ್ಯ ಪ್ರೇರೆ. ಹಾಗಾದ್ರೆ ಈ ಒಂದು ಸತ್ಯ ಉಪದೇಶವನ್ನ ಬೋಧಿಸುವಂತ ಒಂದು ಇದನ್ನ ದೇವರು ಸಹೋದರ ಸಭೆಗೆ ಆತನು ಕೊಟ್ಟಿರುವಂತವನು ಆಗಿದ್ದಾನೆ. ನಾವು ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನದಲ್ಲಿ ದೇವರು ನಮಗೆ ಕೊಟ್ಟಿರುವಂತ ಒಂದು ಆಜ್ಞೆಯನ್ನ ನಾವು ನೋಡುವಂತವರು ಆಗಿದ್ದೇವೆ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನ. ಅಲ್ಲಿ 20ನೇ ವಚನದಲ್ಲಿ ನೋಡ್ತೇವೆ, ನಾನು ನಿಮಗೆ ಆಜ್ಞಾಪಿಸಿದನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಆತನು ಹೇಳಿದಂತ ಕೊನೆಯ ಆಜ್ಞೆ, ಆತನು ಪರಲೋಕಕ್ಕೆ ಏರಿ ಹೋಗೋದಕ್ಕಿಂತ ಮುಂಚೆ ಆತನು ಕೊಟ್ಟಂತ ಕೊನೆಯ ಆಜ್ಞೆ, ನಾನು ನಿಮಗೆ ಆಜ್ಞಾಪಿಸಿದನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡ್ರಿ ಎಂಬುದಾಗಿ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿದ್ದನ್ನ ನಾವು ನೋಡ್ತೇವೆ. ನನ್ನ ಪ್ರಿಯರೇ, ವಿಶ್ವಾಸಿಗಳಿಗೆ ನಾವು ಉಪದೇಶ ಮಾಡಬೇಕಾದ್ರೆ ಅಥವಾ ಶಿಷ್ಯರಿಗೆ ನಾವು ಉಪದೇಶ ಮಾಡಬೇಕಾದ್ರೆ, ಸತ್ಯ ಉಪದೇಶ ಮಾಡಬೇಕಾದ್ರೆ ಮೊದಲನೇದಾಗಿ ನಾವು ಮಾಡಬೇಕಾದದ್ದು ಏನೆಂಬುದನ್ನ ಕರ್ತನಾದ ಯೇಸು ಕ್ರಿಸ್ತನು ಇದೇ 28ನೇ ಅಧ್ಯಾಯ 18ನೇ ವಚನದಿಂದ 19ನೇ ವಚನ ತನಕ ಆತನು ತಿಳಿಸ್ತಾ ಇದ್ದಾನೆ. ಅದು ಏನೆಂಬುದಾಗಿ ನೋಡುವಾಗ ಆತನು ಹೇಳ್ತಿದ್ದಾನೆ, ಆಗ ಯೇಸು ಹತ್ತರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡ್ರಿ. ಅವರಿಗೆ ತಂದೆಯ ಪವಿತ್ರಾತ್ಮನ ಹೆಸರನ್ನ ಆಜ್ಞೆ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡ್ರಿ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ, ದೇವರು ಕೊಟ್ಟಂತ ಒಂದು ಮಹಾ ಆಜ್ಞೆ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ಇದೆ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಇದೆ. 16ನೇ ಅಧ್ಯಾಯ 15, 16ನೇ ವಚನ. ಲೂಕನ ಸುವಾರ್ತೆ 24ನೇ ಅಧ್ಯಾಯ 46ನೇ ವಚನದಿಂದ 48ನೇ ವಚನ ತನಕ ದೇವರು ತನ್ನ ಶಿಷ್ಯರಿಗೆ ಕೊಟ್ಟಂತ ಮಹಾ ಆಜ್ಞೆಯಾಗಿದೆ ಪ್ರೇರೆ. ಇದು ಅಲ್ಲಿ ಅಪೋಸ್ತಲರಿಗಲ್ಲ, ಅಪೋಸ್ತಲರಿಗೆ ಕೊಟ್ಟಿದ್ದು. ಆದ್ರೆ ಅಲ್ಲಿ ಅಪೋಸ್ತಲರು ಎಂಬುದಾಗಿ ಹೇಳ್ತಾ ಇಲ್ಲ. 16ನೇ ವಚನದಲ್ಲಿ ನಾವು ಓದ್ತೇವೆ, ಮತ್ತಾಯ 28:16, ಬಳಿಕ 11 ಮಂದಿ ಶಿಷ್ಯರು ಎಂಬುದಾಗಿ. ಅಲ್ಲಿ ಅಪೋಸ್ತಲರು ಅಂತ ಇಲ್ಲ. ಅಪೋಸ್ತಲರು ಅಂತ ಹೇಳಿದ್ರೆ ಅದು ಅಪೋಸ್ತಲರಿಗೆ ಅನ್ವಯ ಆಗ್ತಿತ್ತು.
ಆದ್ರೆ ಕರ್ತನಲ್ಲಿ ಹೇಳುವಂತ ಮಾತು ಶಿಷ್ಯರು ಎಂಬುದಾಗಿ. ಅವತ್ತು ತನ್ನ 12 ಮಂದಿ ಶಿಷ್ಯರಿಗೆ ಮಾತ್ರ ಈ ಆಜ್ಞೆ ಕೊಟ್ಟಿಲ್ಲ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನ ರಕ್ತದಿಂದ ತೊಳೆಯಲ್ಪಟ್ಟಂತ ಆತನ ಮಕ್ಕಳಾಗಿರುವಂತ ನಮ್ಮೆಲ್ಲರಿಗೂ ಈ ಆಜ್ಞೆಯನ್ನ ಕೊಟ್ಟಿದ್ದಾನೆ. ನನ್ನ ಪ್ರಿಯರೇ, ಈ ಆಜ್ಞೆಯ ಮೂಲಕ ಆದದ್ರಿಂದ ನೀವು ಹೊರಟು ಹೋಗಿರಿ, ಜಗತ್ತಿಗೆಲ್ಲ ಸುವಾರ್ತೆ ಸಾರ್ರಿ ಎಂಬುದಾಗಿ ಹೇಳಿದಂತ ಆಜ್ಞೆಯ ಮೇರೆಗೆ ನೀವು ನಾನು ರಕ್ಷಣೆ ಹೊಂದಿದ್ದೇವೆ. ಈ ಆಜ್ಞೆಯ ಮೇರೆಗೆ ಇವತ್ತು ದೇವರ ಸಭೆಯಲ್ಲಿ ನಾವು ಇದ್ದೇವೆ. ಈ ಆಜ್ಞೆಯ ಮೇರೆಗೆ ನಾಳೆ ದಿನದಲ್ಲಿ ಭಾನುವಾರ ಕರ್ತನನ್ನು ನಾವು ಆರಾಧನೆ ಮಾಡುವಂತವರಾಗಿದ್ದೇವೆ ಸಭೆಯಾಗಿ ಕೂಡಿ. ಹಾಗಾದ್ರೆ ನಾವು ಒಬ್ಬರಿಗೆ ಸತ್ಯ ಉಪದೇಶವನ್ನ ನಾವು ಹೇಳಬೇಕಾದ್ರೆ ಮೊದಲನೇದಾಗಿ ಜನರನ್ನ ಕರ್ತನ ಬಳಿಗೆ ನಾವು ನಡೆಸಬೇಕು. ಕರ್ತನ ಬಳಿಗೆ ಜನರನ್ನ ನಡೆಸಬೇಕಾದ್ರೆ ದೇವರ ಮಹಾ ಆಜ್ಞೆಗೆ ನಾವು ವಿಧೇಯರಾಗಬೇಕು. ಎರಡನೇ ಸಂಗತಿ, ಜನರ ಬಳಿಗೆ ನಾವು ಹೊರಟು ಹೋಗಬೇಕು. ಸುವಾರ್ತೆ ದೇವರ ವಾಕ್ಯವನ್ನ ತೆಗೆದುಕೊಂಡು ಜನರ ಬಳಿಗೆ ನಾವು ಹೊರಟು ಹೋಗ್ಬೇಕು. ಮೂರನೇದಾಗಿ ಜನರಿಗೆ ಸುವಾರ್ತೆಯನ್ನ ನಾವು ತಿಳಿಸಬೇಕು. ಆದ್ರೆ ಈ ದಿನಮಾನಗಳಲ್ಲಿ ನಮಗೆ ಸುವಾರ್ತೆ ತಿಳಿಸೋದಕ್ಕೆ ನಮ್ಗೆ ಅವಕಾಶ ಇಲ್ಲ. ಬಹಿರಂಗವಾಗಿ ಸುವಾರ್ತೆ ಹೇಳೋದಕ್ಕೆ ನಮ್ಗೆ ಅವಕಾಶ ಇಲ್ಲ. ಆದರೆ ನಾವು ವೈಯಕ್ತಿಕವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕ್ರಿಸ್ತನ ಸುವಾರ್ತೆಯನ್ನ ನಾವು ಸಾರಲೇಬೇಕು. ಅದು ನಮಗಿರುವಂತ ಒಂದು ಜವಾಬ್ದಾರಿ ಮತ್ತು ನಮ್ಮ ಮೇಲೆ ಇರುವಂತ ಒಂದು ದೊಡ್ಡ ಭಾರ ಆಗಿದೆ. ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನಾನು ಸುವಾರ್ತೆಯನ್ನ ಸಾರದೆ ಹೋದರೆ ನನಗೆ ಅಯ್ಯೋ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ನಾನು ತೀರಿಸಬೇಕಾದಂತ ಒಂದು ಋಣ ಇದೆ, ಅದನ್ನು ತೀರಿಸಲೇಬೇಕು ಎಂಬುದಾಗಿ. ನನ್ನ ಪ್ರಿಯರೇ, ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುವಂತ ಯೌವನಸ್ಥರೇ, ನಾವು ರಕ್ಷಣೆ ಹೊಂದಿದ್ದೇವೆ. ಭಾನುವಾರ ಸಭೆಗೆ ಬರ್ತಾ ಇದ್ದೇವೆ, ದೇವರನ್ನ ಆರಾಧನೆ ಮಾಡ್ತಾ ಇದ್ದೇವೆ. ಅಷ್ಟಕ್ಕೆ ನಮ್ಮ ಜೀವಿತ ಮುಗ್ದಿಲ್ಲ. ರಕ್ಷಿಸಲ್ಪಟ್ಟಂತ ಪ್ರತಿಯೊಬ್ಬರು, ರಕ್ಷಿಸಲ್ಪಡದೇ ಇರುವಂತವ್ರಿಗೆ ಕರ್ತನ ಸುವಾರ್ತೆಯನ್ನ ಒಂದಲ್ಲ ಒಂದು ರೀತಿಯಲ್ಲಿ ತಿಳಿಸಲೇಬೇಕು. ಇವತ್ತು ಒಂದು ಆಸ್ಪತ್ರೆ ICU ನಲ್ಲಿ ಒಬ್ಬ ರೋಗಿಗೆ ಹೇಗೆ ತುರ್ತು ಚಿಕಿತ್ಸೆ ಅತಿ ಅವಶ್ಯಕತೆ ಇದೆಯೋ, ಹಾಗೆ ನಮ್ಮ ಸುತ್ತಲೂ ಪಾಪ ಅಪರಾಧದಲ್ಲಿ ಸತ್ತು ನಿತ್ಯ ನಾಶನದ ಕಡೆಗೆ ಸಾಗುತ್ತಿರುವಂತ ಪ್ರತಿಯೊಬ್ಬರಿಗೂ ಸುವಾರ್ತೆಯು ಅವಶ್ಯಕತೆ ಇರುವಂತದ್ದಾಗಿದೆ. ಆದುದರಿಂದ ನಾವು ಒಬ್ಬರಿಗೆ ವಿಶ್ವಾಸಿಗಳಿಗೆ ಸತ್ಯ ಉಪದೇಶ ನಾವು ತಿಳಿಸಿಕೊಡಬೇಕಾದ್ರೆ ಮೊದಲನೇದಾಗಿ ನಾವು ಕರ್ತನ ಆಜ್ಞೆಗೆ ವಿಧೇಯರಾಗಬೇಕು. ಎರಡನೇದಾಗಿ ಜನರ ಬಳಿಗೆ ನಾವು ಹೊರಟು ಹೋಗ್ಬೇಕು. ಮೂರನೇದಾಗಿ ಜನರಿಗೆ ಸುವಾರ್ತೆಯನ್ನ ತಿಳಿಸಬೇಕು. ನಾಲ್ಕನೇದಾಗಿ ಸುವಾರ್ತೆಯನ್ನ ನಂಬಿ ರಕ್ಷಣೆ ಹೊಂದಿದ್ದಂಥವ್ರನ್ನ ಶಿಷ್ಯರನ್ನಾಗಿ ಮಾಡಬೇಕು. ಐದನೇದಾಗಿ ಶಿಷ್ಯರಾದವರಿಗೆ ತ್ರಿಯೇಕ ದೇವರ ನಾಮದಲ್ಲಿ ಅವರಿಗೆ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಬೇಕು. ಮತ್ತು ಅವರಿಗೆ ಆರನೇದಾಗಿ ನಾವು ಸತ್ಯ ಉಪದೇಶವನ್ನ ನಾವು ಕಲಿಸಿ ಕೊಡಬೇಕು. ಇವತ್ತು ಸುವಾರ್ತೆ ಸಾರ್ತಾರೆ, ನಂಬಿ ಬಂದಂತವ್ರನ್ನ ಶಿಷ್ಯರನ್ನಾಗಿ ಮಾಡ್ತಾರೆ, ಶಿಷ್ಯರಾದವರಿಗೆ ದೀಕ್ಷಾ ಸ್ನಾನ ಕೊಡ್ತಾರೆ, ಅಲ್ಲಿಗೆ ಮುಗೀತು. ಪ್ರೇರೆ, ಶಿಷ್ಯರಾದಂತವರಿಗೆ ಸತ್ಯ ಉಪದೇಶ ಅತಿ ಅತಿ ಪ್ರಾಮುಖ್ಯವಾಗಿದೆ. ನಾವು ವಿಶ್ವಾಸಿಗಳಿಗೆ ಸತ್ಯ ಉಪದೇಶ ಮಾಡುವಾಗ, ಸ್ವಸ್ಥ ಬೋಧನೆ ಕಲಿಸಿಕೊಡುವಾಗ ಅವರು ಸತ್ಯ ಉಪದೇಶದಲ್ಲಿ ಅವರು ನೆಲೆಗೊಂಡು ಅವರು ದೇವರ ಸಭೆಗೆ, ಕ್ರಿಸ್ತನ ಸಭೆಗೆ ಅವರು ಪ್ರಯೋಜನವಾಗಿ ಆಶೀರ್ವಾದವಾಗಿ ಇರುವಂತವರಾಗಿರ್ತಾರೆ. ಯೋಸೇಫನ ಹಾಗೆ, ಹಳೆ ಒಡಂಬಡಿಕೆಯಲ್ಲಿ ಯೋಸೇಫನ ಹಾಗೆ ಬಹು ಫಲವನ್ನು ಕೊಡುವ ವೃಕ್ಷಕ್ಕೆ ಅವರು ಸಮಾನವಾಗಿ ಇರುವಂತವರು ಆಗಿರ್ತಾರೆ. ನಾವು ಈ ಒಂದು ಎಪಫ್ರನ ಹಾಗೆ ದೇವ ಜನರಿಗೆ ನಾವು ಸತ್ಯ ಉಪದೇಶವನ್ನ ನಾವು ಕಲಿಸಿ ಕೊಡಬೇಕು. ಹಾಗಾದ್ರೆ ನಾವು ಸತ್ಯ ಉಪದೇಶವನ್ನ ನಾವು ಕಲಿಸಬೇಕಾದ್ರೆ ನಾವು ಮೊದಲು ಎಜ್ರನ ಹಾಗೆ ದೇವರ ವಾಕ್ಯದ ಅಭ್ಯಾಸ ನಮಗೆ ಇರಬೇಕು. ಎಜ್ರನ ಗ್ರಂಥ 7ನೇ ಅಧ್ಯಾಯ 10ನೇ ವಚನ. ಎಜ್ರ 7ನೇ ಅಧ್ಯಾಯ 10ನೇ ವಚನ ನಾವು ಓದ್ಕೊಳ್ಳೋಣ. ಇಲ್ಲಿ ಎಜ್ರನ ಕುರಿತು ನಾವು ನೋಡ್ತೇವೆ. ಅವನು ಯೆಹೋವನ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ ಅನುಸರಿಸಲಿಕ್ಕೂ ಇಸ್ರೇಲರಿಗೆ ಅದರ ವಿಧಿ ನ್ಯಾಯಗಳನ್ನು ಕಲಿಸಲಿಕ್ಕೂ ದೃಢ ಮಾಡಿಕೊಂಡಿದ್ದನು. ಇಲ್ಲಿ 3 ಸಂಗತಿಗಳನ್ನ ಎಜ್ರನ ಕುರಿತು ನಾವು ಓದ್ತೇವೆ. ಮೊದಲನೇದಾಗಿ ಅವನು ಕರ್ತನ ಧರ್ಮಶಾಸ್ತ್ರವನ್ನ ಮೊದಲನೇದಾಗಿ ಅಭ್ಯಾಸ ಮಾಡ್ತಿದ್ದ. ಎರಡನೇದಾಗಿ ತಾನ ಅಭ್ಯಾಸ ಮಾಡಿದ್ದನ್ನ ಅನುಸರಿಸ್ತಾ ಇದ್ದ. ಮೂರನೇದಾಗಿ ಇಸ್ರೇಲರಿಗೆ ತಾನು ಅಭ್ಯಾಸಿಸಿ ಅನುಸರಿಸಿದ್ದಂತ ಧರ್ಮಶಾಸ್ತ್ರವನ್ನ, ಅದರ ವಿಧಿ ನಿಯಮಗಳನ್ನ
ಕಲಿಸುವುದಕ್ಕೆ ದೃಢ ಮಾಡಿಕೊಂಡಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಆತನ ಕೈಯಲ್ಲಿ ಕೇವಲ ಧರ್ಮಶಾಸ್ತ್ರ ಮಾತ್ರ ಇತ್ತು, ಹಳೆ ಒಡಂಬಡಿಕೆ ಪುಸ್ತಕ ಮಾತ್ರ ಇತ್ತು. ಆದ್ರೆ ನಮ್ಮ ಕೈಯಲ್ಲಿ 66 ಪುಸ್ತಕ, ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ ದೇವರು ನಮಗೆ ಕೊಟ್ಟಿದ್ದಾನೆ. ನನ್ನ ಪ್ರಿಯರೇ, ದೇವ ಜನರಿಗೆ ಈ ಸತ್ಯ ಉಪದೇಶವನ್ನ ನಾವು ಕಲಿಸಬೇಕಾದ್ರೆ ಯಜ್ಜರನ ಹಾಗೆ ದೇವರ ವಾಕ್ಯದ ಅಭ್ಯಾಸ ಇರಬೇಕು. ಆ ಅಭ್ಯಾಸ ಮಾಡುವುದು ಮಾತ್ರವಲ್ಲ, ಅದನ್ನ ನಾವು ಅನುಸರಿಸಬೇಕು. ನಾವು ಅನುಸರಿಸಿದ್ದನ್ನ ಇತರರಿಗೆ ನಾವು ಕಲಿಸಿಕೊಡುವುದಕ್ಕೆ ನಮ್ಮನ್ನು ನಾವು ದೃಢ ಮಾಡಿಕೊಳ್ಳಬೇಕು. ಈ ರೀತಿ ಅಭ್ಯಾಸ ಇರುವುದಾದ್ರೆ ನಮ್ಮ ಸಭೆಗೆ ಎಷ್ಟೋ ಪ್ರಯೋಜನ ಮತ್ತು ನಮ್ಮ ಸಭೆಗೆ ಅದು ಆಶೀರ್ವಾದವಾಗಿರುತ್ತದೆ. ಸಭೆಯ ದೇವಜನರು ಫಲಭರಿತವಾದಂತ ಕ್ರಿಸ್ತಿಯ ಜೀವಿತ ಜೀವಿಸುವುದಕ್ಕೆ ಅದು ಸಹಾಯವಾಗಿರುವಂತದ್ದಾಗಿದೆ ಪ್ರೇರೆ. ಇಲ್ಲಿ ನಾವು ನೋಡ್ತೇವೆ, ಈ ಎಪಫ್ರನು ಕೊಲೊಸೆ ಸಭೆಯ ವಿಶ್ವಾಸಿಗಳಿಗೆ ಸತ್ಯ ಉಪದೇಶವನ್ನು ಕಲಿಸಿ ಕೊಡುವಂತ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ನಾವು ನೋಡಿದ್ದೇವೆ. ಮೂರನೇ ಸಂಗತಿಯನ್ನ ನಾವು ನೋಡೋಣ. ಕೊಲೊಸೆ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನದಲ್ಲಿ ಇವನು ಪವಿತ್ರಾತ್ಮ ಭರಿತನಾಗಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಇವನು ಪವಿತ್ರಾತ್ಮ ಭರಿತನಾಗಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ನಾವು ದೇವರ ಮಕ್ಕಳು, ರಕ್ಷಲ್ಪಟ್ಟಂತ ನಾವು ದೇವರ ಮಕ್ಕಳು ಎಂಬುದಕ್ಕೆ ಗುರುತು ಏನೆಂಬುದಾಗಿ ನೋಡುವಾಗ ಪವಿತ್ರಾತ್ಮನು ನಮ್ಮಲ್ಲಿ ವಾಸ ಮಾಡುವಂತದೇ ಗುರುತು ಆಗಿರುವಂತದ್ದಾಗಿದೆ. ನಾವು ರೋಮ ಪತ್ರಿಕೆ 8ನೇ ಅಧ್ಯಾಯ ವಚನ 16 ಮತ್ತು 14ನೇ ವಚನ ನಾವು ನೋಡ್ತೇವೆ. 8ನೇ ಅಧ್ಯಾಯ, ರೋಮ ಪತ್ರಿಕೆ 8ನೇ ಅಧ್ಯಾಯ 16 ಮತ್ತು 14ನೇ ವಚನದಲ್ಲಿ ರಕ್ಷಲ್ಪಟ್ಟಂತವ್ರಿಗೆ ಇರುವಂತಹ ಒಂದು ಗುರುತು ಏನೆಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. 16ನೇ ವಚನದಲ್ಲಿ ನೋಡ್ತೇವೆ, ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮತ್ತೆ 14ನೇ ವಚನ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು ಎಂಬುದಾಗಿ. ಇಲ್ಲಿ ನಾವು ನೋಡ್ತೇವೆ, ನಾವು ದೇವರ ಮಕ್ಕಳು ಎಂಬುದಕ್ಕೆ ಪರಿಶುದ್ಧಾತ್ಮನು ನಮ್ಮಲ್ಲಿದ್ದುಕೊಂಡು ನಮ್ಮ ಕುರಿತು ಸಾಕ್ಷಿ ಕೊಡುವಂತವನಾಗಿದ್ದಾನೆ. ನಾವು 16ನೇ ವಚನದಲ್ಲಿ ಓದ್ತೇವೆ, ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಇದ್ದುಕೊಂಡು ಸಾಕ್ಷಿ ಹೇಳ್ತಾನೆ. ಏನಂತ? ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ. 14ನೇ ವಚನದಲ್ಲಿ ಯಾರ್ಯಾರು ದೇವರಾತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು ಎಂಬುದಾಗಿ. ಆಗ ಪವಿತ್ರಾತ್ಮನಿಂದ ನಡೆಸಲ್ಪಡುವಂತವರು ಪವಿತ್ರಾತ್ಮನ ಪ್ರೇರಿತರಾಗಿ ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯ ತಿಳಿಸುತ್ತೆ. ಈ ಕೊಲೊಸೆ ಸಭೆಯಲ್ಲಿ ಈ ಎಪಫ್ರನು ಆತನು ಪವಿತ್ರಾತ್ಮ ಪ್ರೇರಿತನಾಗಿ ಜೀವಿಸಿದ್ದನ್ನ ನಾವು ನೋಡುತ್ತೇವೆ. ನನ್ನ ಪ್ರಿಯರೇ, ಆ ಪವಿತ್ರಾತ್ಮನ ಪ್ರೇರಿತರಾಗಿ ನಾವು ಜೀವಿಸಬೇಕು. ಮೊದಲನೇದಾಗಿ ನಾವು ನೋಡ್ತೇವೆ 1 ಕೊರಿಂಥ ಪತ್ರಿಕೆ 12ನೇ ಅಧ್ಯಾಯ 3ನೇ ವಚನದಲ್ಲಿ ಪವಿತ್ರಾತ್ಮನ ಪ್ರೇರಣೆ ಇಲ್ಲದೆ ಯೇಸುವನ್ನು ಕರ್ತನೆಂದು ನಂಬುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಎಂಬುದಾಗಿ ಹೇಳ್ಬೋದು, ಯೇಸು ನನಗೆ ತುಂಬಾ ಇಷ್ಟ ಅಂತ ಹೇಳ್ಬಹುದು. ಆದ್ರೆ ಯೇಸು ಕ್ರಿಸ್ತನೇ ಕರ್ತನು, ರಕ್ಷಕನು, ಒಡೆಯನು ಎಂಬುದಾಗಿ ಆತನನ್ನ ನಾವು ಸ್ವೀಕರಿಸಬೇಕಾದ್ರೆ ಪರಿಶುದ್ಧಾತ್ಮನ ಪ್ರೇರಣೆ ನಮಗೆ ಬೇಕೆಂಬುದಾಗಿ ಅಪೊಸ್ತಲನಾದ ಪೌಲನು ತಿಳಿಸುವುದನ್ನ ನಾವು ನೋಡ್ತೇವೆ. ಇವತ್ತು ನಮ್ಮ ಸುತ್ತಲೂ ಇರುವಂತ ಎಷ್ಟೋ ಜನರನ್ನ ಕೇಳುವಾಗ, ಯೇಸು ಕ್ರಿಸ್ತನ ಕುರಿತು ಕೇಳುವಾಗ ಅವ್ರಿಗೆ ಯೇಸು ಕ್ರಿಸ್ತನ ಕುರಿತು ಗೊತ್ತುಂಟು, ಚೆನ್ನಾಗಿ ಗೊತ್ತುಂಟು. ಅವ್ರು ಹೇಳ್ತಾರೆ, ನಿಮ್ಮ ಯೇಸು ನಮಗೆ ತುಂಬಾ ಇಷ್ಟ ರೀ, ನಮ್ಗೆ ತುಂಬಾ ಇಷ್ಟ ನಿಮ್ಮ ಯೇಸು ಎಂಬುದಾಗಿ ಹೇಳ್ತಾರೆ. ಆದ್ರೆ ಯೇಸು ತುಂಬಾ ಇಷ್ಟ ಅಂತ ಹೇಳ್ತಾರೆ, ಆದ್ರೆ ಆ ಯೇಸುವೇ ಕರ್ತನು, ರಕ್ಷಕನು, ಒಡೆಯನೆಂಬುದಾಗಿ ಅವರು ಹೃದಯದಲ್ಲಿ ಸ್ವೀಕಾರ ಮಾಡಿಕೊಳ್ಳೋದಕ್ಕೆ ಅವರಿಗೆ ಮನಸ್ಸು ಇಲ್ಲ. ಯೇಸು ಇಷ್ಟ, ಆದ್ರೆ ಯೇಸು ರಕ್ಷಕನಾಗಿದ್ದಾನೆ, ಕರ್ತನಾಗಿದ್ದಾನೆ, ಒಡೆಯನಾಗಿದ್ದಾನೆ, ಆತನೇ ಸತ್ಯ ದೇವರಾಗಿದ್ದಾನೆ ಎಂಬುದಾಗಿ ಅವರು ನಂಬುವುದಿಲ್ಲ ಮತ್ತು ಸ್ವೀಕಾರ ಮಾಡುವುದಿಲ್ಲ. ಕಾರಣ ಯಾಕೆ ಎಂಬುದಾಗಿ ನೋಡಿದಾಗ ಪವಿತ್ರಾತ್ಮನ ಪ್ರೇರಣೆ ಜನರಿಗೆ ಇಲ್ಲ. ಅದನ್ನೇ 1 ಕೊರಿಂಥ 12ನೇ ಅಧ್ಯಾಯ 3ನೇ ವಚನದಲ್ಲಿ ಪೌಲನು ಹೇಳ್ತಿದ್ದಾನೆ, ಪವಿತ್ರಾತ್ಮನ ಪ್ರೇರಣೆ ಇಲ್ಲದೆ ಯೇಸುವನ್ನು ಕರ್ತನೆಂದು ನಂಬುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಪೌಲನು ಹೇಳ್ತಾನೆ. ಮತ್ತೆ 2ನೇ ಸಂಗತಿ, ಕರ್ತನನ್ನ ನಾವು ಆರಾಧಿಸಬೇಕಾದ್ರೆ ಪವಿತ್ರಾತ್ಮನ ಪ್ರೇರಣೆ ಬೇಕು ಪ್ರಿಯರೇ. ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ ನಾವು ಓದುವಾಗ ಅಪೊಸ್ತಲನಾದ ಪೌಲನು ತಿಳಿಸುವುದನ್ನು ನಾವು ನೋಡ್ತೇವೆ. ನಿಜವಾದ ಸುನ್ನತಿಯವರು ಯಾರೆಂದರೆ
ದೇವರಾತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು. ಇಲ್ಲಿ ನೋಡುವಾಗ ಕರ್ತನನ್ನ ಆರಾಧನೆ ಮಾಡುವುದಕ್ಕೆ ನಮ್ಗೆ ಏನ್ ಬೇಕೆಂಬುದಾಗಿ ನೋಡುವಾಗ ದೇವರಾತ್ಮನ ಪ್ರೇರಣೆ ಬೇಕು. ಪೌಲನು ಫಿಲಿಪ್ಪಿ ಸಭೆಗೆ ಆತನ ಹೇಳ್ತಿದ್ದಾನೆ. ಇಲ್ಲಿ 3 ವಿಷಯಗಳನ್ನ ಆತನ ಹೇಳ್ತಿದ್ದಾನೆ. ದೇವರಾತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು, ಎರಡನೇದಾಗಿ ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು, ಮೂರನೇದಾಗಿ ಶರೀರ ಸಂಬಂಧವಾದವುಗಳಲ್ಲಿ ಭರವಸವಿಲ್ಲದವರು ಆಗಿರುವ ನಾವೇ. ಇಲ್ಲಿ ನೋಡ್ತೇವೆ ನಿಜವಾದ ಸುನ್ನತಿಯವರು ಅಂದ್ರೆ ನಿಜವಾದ ವಿಶ್ವಾಸಿಗಳು ಯಾರೆಂಬುದಾಗಿ ನೋಡುವಾಗ ದೇವರಾತ್ಮನಿಂದ ಪ್ರೇರಿತರಾಗಿ ಆರಾಧಿಸುವರು, ಮತ್ತು ಕ್ರಿಸ್ತೇಸುನಲ್ಲಿ ಹರ್ಷಗೊಳ್ಳುವಂತವರು, ಮತ್ತು ಶರೀರ ಸಂಬಂಧವಾದವುಗಳಲ್ಲಿ ಭರವಸೆ ಬಿಡದೆ ಇರುವಂತವರು ಇವರು ನಿಜವಾದ ಸುನ್ನತಿಯವರು, ವಿಶ್ವಾಸಿಗಳೆಂಬುದಾಗಿ ಆತನು ತಿಳಿಸ್ತಾ ಇದ್ದಾರೆ. ನಾಲ್ಕನೇದಾಗಿ ನಾವು ಪ್ರಾರ್ಥಿಸುವುದಕ್ಕೆ ನಮಗೆ ದೇವರಾತ್ಮನ ಪ್ರೇರಣೆ ನಮಗೆ ಬೇಕು ಪ್ರಿಯರೇ. ಎಫೆಸ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನದಲ್ಲಿ ಪೌಲನು ತಿಳಿಸುವಂತದನ್ನ ನಾವು ನೋಡ್ತೇವೆ. ನೀವು ಪವಿತ್ರಾತ್ಮನ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ ಎಂಬುದಾಗಿ. ಅದು ಪ್ರಾರ್ಥನೆ ಮಾಡುವುದಕ್ಕೆ ನಮಗೆ ದೇವರಾತ್ಮನ ಪ್ರೇರಣೆ ಬೇಕು. ಮನುಷ್ಯನ ಪ್ರೇರಣೆ ಅಲ್ಲ. ಮನುಷ್ಯನ ಪ್ರೇರಣೆಗೆ ಒಳಗಾಗಿ ನಾವು ಪ್ರಾರ್ಥಿಸುವುದಾದ್ರೆ ಅದು ನಿಜವಾದ ಪ್ರಾರ್ಥನೆ ಅಲ್ಲ. ಆ ಪ್ರಾರ್ಥನೆ ದೇವರಿಗೆ ಮುಟ್ಟುವುದಿಲ್ಲ. ನಿಜವಾಗಿ ನಾವು ಪ್ರಾರ್ಥಿಸಬೇಕಾದರೆ ಪವಿತ್ರಾತ್ಮನ ಪ್ರೇರಣೆಯಿಂದ ನಾವು ಪ್ರಾರ್ಥಿಸುವಂತವರು ಆಗಿರಬೇಕು. ಮತ್ತೆ 4ನೇ ಸಂಗತಿ, ಸುವಾರ್ತೆಯನ್ನ ಸಾರುವುದಕ್ಕೂ ಅಥವಾ ತಿಳಿಸುವುದಕ್ಕೂ ಸಹ ನಮಗೆ ಪವಿತ್ರಾತ್ಮನ ಪ್ರೇರಣೆ ಬೇಕು. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದ ಪೇತ್ರನು ಪಂಚಸಪ್ತಮ ದಿವಸದಲ್ಲಿ ಇಸ್ರಾಯೇಲರ ಮಧ್ಯದಲ್ಲಿ ಎದ್ದು ನಿಂತುಕೊಂಡು ಅವರಿಗೆ ಗಟ್ಟಿಯಾಗಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನ ಪವಿತ್ರಾತ್ಮನ ಪ್ರೇರಣೆಯಿಂದ ಪ್ರಸಂಗಿಸಿದಾಗ ಅಲ್ಲಿ 3,000 ಜನರು ರಕ್ಷಣೆ ಹೊಂದಿದರು ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ 5ನೇದಾಗಿ ದೇವರ ವಾಕ್ಯವನ್ನು ಬೋಧಿಸುವುದಕ್ಕೂ ಸಹ ಪವಿತ್ರಾತ್ಮನ ಪ್ರೇರಣೆ ಬೇಕು. ಅದೇ ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯ 31ನೇ ವಚನದಲ್ಲಿ ನೋಡ್ತೇವೆ. ಆತನ ಶಿಷ್ಯರು ಪ್ರಾರ್ಥಿಸುತ್ತಾ ಪವಿತ್ರಾತ್ಮನ ಪ್ರೇರಣೆಯಿಂದ ದೇವರ ವಾಕ್ಯವನ್ನು ಬೋಧಿಸ್ತಾ ಇದ್ದರು ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ನಾವು ಓದ್ತೇವೆ 6ನೇದಾಗಿ ಕರ್ತನ ಸೇವೆ ಮಾಡುವುದಕ್ಕೂ ಸಹ ಪವಿತ್ರಾತ್ಮನ ಪ್ರೇರಣೆ ಬೇಕು. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 6 ಮತ್ತು 7ನೇ ವಚನ ಓದುವಾಗ ಪೌಲನಿಗೆ ಪವಿತ್ರಾತ್ಮನ ಸೇವೆಗೆ ಒಂದು ಸ್ಥಳಕ್ಕೆ ಆತನು ಹೋಗುವಾಗ ಪವಿತ್ರಾತ್ಮನ ಅಡ್ಡಿಪಡಿಸುವುದನ್ನ ನಾವು ನೋಡ್ತೇವೆ. 16ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 6 ಮತ್ತು 7ನೇ ವಚನ. ಆಸ್ಯ ಸೀಮೆಯಲ್ಲಿ ವಾಕ್ಯವನ್ನು ಹೇಳಬಾರದೆಂದು ಪವಿತ್ರಾತ್ಮನು ತಡೆದುದರಿಂದ ಅವರು ಪ್ರೊಕ್ಯ ಗಲಾತ್ಯ ಸೀಮೆಯನ್ನು ಹಾದು ಹೋಗಿ ಮುಷ್ಯಕ್ಕೂ ಎದುರಾಗಿ ಬಂದಾಗ ಬಿತ್ತುಣಿಕೆ ಹೋಗುವ ಪ್ರಯತ್ನ ಮಾಡಿದರು. ಅಲ್ಲಿಯೂ ಯೇಸುವಿನ ಆತ್ಮನು ಅವರನ್ನು ಹೋಗಗೊಡಿಸಲಿಲ್ಲ. ಈಗ ಇವರು ಸುವಾರ್ತೆಗೆ ಹೋಗ್ತಾ ಇದ್ದಾರೆ ಆಸ್ಯ ಸೀಮೆಗೆ. ಅಲ್ಲಿ ಹೋಗುವಾಗ ಇವು ಪವಿತ್ರಾತ್ಮನ ತಡೀತಾ ಇದ್ದಾರೆ. ನೀವು ಆ ಭಾಗಕ್ಕೆ ನೀವು ಸುವಾರ್ತೆಯನ್ನು ಸಾರೋದಕ್ಕೆ ಹೋಗ್ಬೇಡ್ರಿ ಎಂಬುದಾಗಿ. ಯಾಕೆ ಪವಿತ್ರಾತ್ಮನ ಇಲ್ಲಿ ತಡೀತಾ ಇದ್ದಾರೆ ಎಂಬುದಾಗಿ ನೋಡುವಾಗ ಆ ಭಾಗದಲ್ಲಿ ಆಲ್ರೆಡಿ ಪೇತ್ರನು ದೇವರ ವಾಕ್ಯವನ್ನು ಸಾರ್ತಾ ಇದ್ದಾನೆ. ಪೇತ್ರನು ಆ ಭಾಗದಲ್ಲಿ ಇದ್ದಾನೆ. ಪೇತ್ರನು ವಾಕ್ಯವನ್ನು ಸಾರುತ್ತಿರುವಂತ ಸ್ಥಳಕ್ಕೆ ನೀವು ಹೋಗ್ಬೇಡ್ರಿ ಎಂಬುದಾಗಿ ಪವಿತ್ರಾತ್ಮನು ಇವರನ್ನ ತಡೆದು ಮತ್ತೊಂದು ಸ್ಥಳಕ್ಕೆ ಇವರನ್ನು ನಡೆಸುವುದನ್ನ ನಾವು ನೋಡುವಂತವರಾಗಿದ್ದೇವೆ. ಕರ್ತನ ಸೇವೆ ಮಾಡುವುದಕ್ಕೂ ಸಹ ಪವಿತ್ರಾತ್ಮನ ಆ ಪ್ರೇರಣೆ ನಮಗೆ ಬೇಕು. ಮೊದಲನೇದಾಗಿ ಕರ್ತನನ್ನು ಅಂಗೀಕಾರ ಮಾಡಿಕೊಳ್ಳೋದಕ್ಕೆ ಪವಿತ್ರಾತ್ಮನ ಪ್ರೇರಣೆ ಬೇಕು. ಎರಡನೇದಾಗಿ ಕರ್ತನನ್ನು ಆರಾಧಿಸುವುದಕ್ಕೆ, ಮೂರನೇದಾಗಿ ಪ್ರಾರ್ಥಿಸುವುದಕ್ಕೆ, 4 ಸುವಾರ್ತೆಯನ್ನು ತಿಳಿಸುವುದಕ್ಕೆ, 5 ದೇವರ ವಾಕ್ಯವನ್ನು ಬೋಧಿಸುವುದಕ್ಕೆ, 6 ಆತನ ಸೇವೆ ಮಾಡುವುದಕ್ಕೆ ಪವಿತ್ರಾತ್ಮನ ಪ್ರೇರಣೆ ನಮಗೆ ಬೇಕಾಗಿರುವಂತದ್ದಾಗಿದೆ. ಪ್ರೇರಣೆ ನಾವು ಪವಿತ್ರಾತ್ಮನನ್ನ ನಾವು ಯೇಸು ಕ್ರಿಸ್ತನ ನಂಬಿ ಅಂಗೀಕಾರ ಮಾಡಿಕೊಂಡಾಗ ಪವಿತ್ರಾತ್ಮನ ನಮ್ಮಲ್ಲಿ ಬಂದು ವಾಸ ಮಾಡುವಂತವನಾಗಿದ್ದಾನೆ. ನಮ್ಮಲ್ಲಿ ವಾಸ ಮಾಡುವಂತ ಆ ಪವಿತ್ರಾತ್ಮನಿಂದ ನಾವು ತುಂಬಲ್ಪಟ್ಟವರಾಗಿ, ಪ್ರೇರೇಪಿಸಲ್ಪಟ್ಟವರಾಗಿ ನಾವು ಜೀವಿಸಬೇಕು. ಇನ್ನು ಹೇಳ್ಬೇಕಾದ್ರೆ ಪವಿತ್ರಾತ್ಮನ ಹತೋಟಿಯಲ್ಲಿ ನಾವು ಇರುವಂತವರು ಆಗಿರಬೇಕೆಂಬುದನ್ನ ಇಲ್ಲಿ ನಾವು ನೋಡ್ತೇವೆ. ಇಲ್ಲಿ ಈ ಎಪಫ್ರನನ್ನು ಪವಿತ್ರಾತ್ಮ ಪ್ರೇರಿತನಾಗಿ ಆತನು ಜೀವಿಸಿದನೆಂಬುದಾಗಿ ನಾವು ನೋಡ್ತೇವೆ. ಇವತ್ತು ನಾವು ಯಾವ ರೀತಿಯಲ್ಲಿ ಇದ್ದೇವೆ? ಪವಿತ್ರಾತ್ಮನ ಹತೋಟಿಯಲ್ಲಿ ಇದ್ದೇವಾ? ಪವಿತ್ರಾತ್ಮನಿಗೆ ನಾವು ಒಳಗಾಗ್ತಾ ಇದ್ದೇವಾ? ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ಜೀವಿಸ್ತಾ ಇದ್ದೇವಾ? ನಮ್ಮ ಕುರಿತು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂತವ್ರಾಗಿರೋಣ, ಪರಿಶೋಧಿಸಿಕೊಳ್ಳುವಂತವ್ರು ಆಗಿರೋಣ. ಮತ್ತೆ ಕೊನೆಯದಾಗಿ
ನಾಲ್ಕನೇ ಸಂಗತಿ ಈ ಎಪಫ್ರನ ಕುರಿತು ನಾವು ನೋಡ್ತೇವೆ. ಕೊಲೊಸ್ಸೆ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನ ಮತ್ತು 3 ಮತ್ತು 5ನೇ ವಚನವನ್ನ ನಾವು ಓದಿಕೊಳ್ಳುವಂತವರು ಆಗಿರೋಣ. 1ನೇ ಅಧ್ಯಾಯ 8ನೇ ವಚನ. ಪವಿತ್ರಾತ್ಮ ಪ್ರೇರಿತವಾದ ನಿಮ್ಮ ಪ್ರೀತಿಯ ವಿಷಯದಲ್ಲಿ ನನಗೆ ತಿಳಿಸಿದವನು ಆತನೇ. ಇಲ್ಲಿ ನಾವು ನೋಡ್ತೇವೆ, ಈ ಎಪಫ್ರನು ಕೊಲೊಸ್ಸೆ ಸಭೆಯ ದೇವ ಜನರ ಪ್ರೀತಿಯನ್ನು ಪೌಲನಿಗೆ ತಿಳಿಸುವಂತವನಾಗಿದ್ದಾನೆ. ಸೆರೆಮನಿಯಲ್ಲಿ ಇರುವಂತ ಯೇಸು ಕ್ರಿಸ್ತನ ಸೇವೆ ನಿಮಿತ್ತ ಸೆರೆಮನಿಯಲ್ಲಿ ಇರುವಂತ ಈ ಪೌಲನಿಗೆ ಈ ಎಪಫ್ರನು ಕೊಲೊಸ್ಸೆ ಸಭೆಯ ದೇವ ಜನರ ಪ್ರೀತಿಯನ್ನ ಆತನು ತಿಳಿಸುವಂತವನಾಗಿದ್ದಾನೆ. ನಾವು ಅದೇ ಅಧ್ಯಾಯ 3ನೇ ವಚನದಿಂದ 5ನೇ ವಚನ ತನಕ ನಾವು ಓದುವಾಗ ಆತನು ಎಷ್ಟು ಮಟ್ಟಿಗೆ ಅವರ ಪ್ರೀತಿಯನ್ನ ಅವರಿಗೆ ತಿಳಿಸ್ತಾ ಎಂಬುದಾಗಿ ನಾವು ನೋಡ್ತೇವೆ. ಕ್ರಿಸ್ತ ಯೇಸುವಿನಲ್ಲಿ ನೀವು ಇಟ್ಟ ನಂಬಿಕೆಯ ವಿಷಯವಾಗಿಯೋ ದೇವ ಜನರ ಮೇಲಿರುವ ನಿಮ್ಮ ಪ್ರೀತಿಯ ವಿಷಯವಾಗಿಯೋ ನಾವು ಕೇಳಿ ಪರಲೋಕದಲ್ಲಿ ನಿಮಗೋಸ್ಕರ ಸಿದ್ಧವಾಗಿರುವ ಮಹಾ ಪದವಿಯನ್ನು ನೆನೆಸುತ್ತಾ ನಾವು ಪ್ರಾರ್ಥನೆ ಮಾಡುವಾಗೆಲ್ಲ ನಿಮ್ಮ ನಿಮಿತ್ತವಾಗಿಯೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾಗಿರುವ ದೇವರಿಗೆ ಸ್ತೋತ್ರ ಮಾಡುತ್ತೇವೆ. ಇಲ್ಲಿ ನಾವು ನೋಡ್ತೇವೆ, ಈ ಕೊಲೊಸ್ಸೆ ಸಭೆಯಲ್ಲಿದ್ದಂತ ವಿಶ್ವಾಸಿಗಳು ಒಬ್ಬರನ್ನೊಬ್ಬರು ಅವರು ಪ್ರೀತಿಸ್ತಾ ಇದ್ರು. ದೇವ ಜನರ ಮೇಲೆ ಅವರಿಗೆ ಪ್ರೀತಿ ಇತ್ತು. ಆ ಪ್ರೀತಿಯನ್ನ ಎಪಫ್ರನು ಅಪೊಸ್ತಲನಾದ ಪೌಲನಿಗೆ ತಿಳಿಸ್ತಾ ಇದ್ದಾನೆ. ಕೊಲೊಸ್ಸೆ ಸಭೆಯ ದೇವ ಜನರ ಪ್ರೀತಿಯನ್ನ ಅವರಿಗೆ ಹಂಚಿಕೊಳ್ತಾ ಇದ್ದಾನೆ. ಹಂಚಿಕೊಳ್ಳುವಾಗ ಪೌಲನು ಅದನ್ನ ಕೇಳಿ ಕರ್ತನಿಗೆ ಆತನ ಸ್ತೋತ್ರವನ್ನ ಸಲ್ಲಿಸುವುದನ್ನ ನಾವು ನೋಡ್ತೇವೆ. ಈಗ ಈ ಕೊಲೊಸ್ಸೆ ಸಭೆಯ ವಿಶ್ವಾಸಿಗಳ ಪ್ರೀತಿಯನ್ನ ಈ ಎಪಫ್ರನು ಪೌಲನಿಗೆ ತಿಳಿಸಬೇಕಾದ್ರೆ ಈ ಎಪಫ್ರನು ಈ ಕೊಲೊಸ್ಸೆ ಸಭೆಯನ್ನ ಆತನು ಪ್ರೀತಿಸ್ತಾ ಇದ್ದನು. ದೇವ ಜನರನ್ನ ಆತನು ಪ್ರೀತಿಸ್ತಾ ಇದ್ದನು. ಎಪಫ್ರನು ದೇವ ಜನರನ್ನ ಪ್ರೀತಿಸದೆ ಆ ದೇವ ಜನರ ಪ್ರೀತಿಯನ್ನು ಪೌಲನಿಗೆ ತಿಳಿಸಲು ಸಾಧ್ಯವಿಲ್ಲ. ಎರಡನೇದಾಗಿ ಈ ಎಪಫ್ರನು ಎಂತವನೆಂಬುದಾಗಿ ಪೌಲನಿಗೆ ಚೆನ್ನಾಗಿ ಗೊತ್ತುಂಟು. ಪ್ರಿಯರೇ, ನನ್ನ ಪ್ರಿಯರೇ, ಇವತ್ತು ನಾವು ನಮ್ಮ ಪ್ರೀತಿ ಎಷ್ಟು ಮಟ್ಟಿಗೆ ಇದೆ ಈ ಎಪಫ್ರನ ಮೂಲಕ ನಾವು ತಿಳಿದುಕೊಳ್ಳುವಂತವರು ಆಗಿರೋಣ. ನಮಗೆ ದೇವ ಜನರ ಮೇಲೆ ಎಷ್ಟು ಮಟ್ಟಿಗೆ ನಮಗೆ ಪ್ರೀತಿ ಇದೆ ನಮ್ಮ ಕುರಿತು ನಾವು ಯೋಚನೆ ಮಾಡುವಂತವರಾಗಿರೋಣ. 1 ಪೇತ್ರ 3:8 ಪೇತ್ರನು ಹೇಳ್ತಿದ್ದಾನೆ, ವಿಶ್ವಾಸಿಗಳಿಗೆ ಅಣ್ಣ ತಮ್ಮೆಂದರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬುದಾಗಿ. ಅಪೊಸ್ತಲನಾದ ಪೌಲನು ಹೇಳ್ತಾನೆ ರೋಮ ಪತ್ರಿಕೆ 12ನೇ ಅಧ್ಯಾಯ 10ನೇ ವಚನದಲ್ಲಿ, ಕ್ರೈಸ್ತ ಸಹೋದರರು ಅಣ್ಣ ತಮ್ಮೆಂದರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬುದಾಗಿ. ಇವತ್ತು ಸಹೋದರ ಸಭೆಯಲ್ಲಿ ಈ ಒಂದು ಪ್ರೀತಿ ಇದೆಯಾ? ನಮ್ಮ ಕುರಿತು ನಾವು ಪರೀಕ್ಷಿಸಿಕೊಳ್ಳೋಣ, ಪರಿಶೋಧಿಸಿಕೊಳ್ಳುವಂತವರು ಆಗಿರೋಣ. ನನ್ನ ಪ್ರಿಯರೇ, ಈ ಸಹೋದರ ಸಭೆ ಹೇಗೆ ಪ್ರಾರಂಭವಾಯಿತು ಎಂಬುದು ಚರಿತ್ರೆ ನಮ್ಮೆಲ್ಲರಿಗೆ ಗೊತ್ತುಂಟು. ಇದು ಇಂಗ್ಲೆಂಡ್ ಅಲ್ಲಿ ಡಬ್ಲಿನ್ ಎಂಬ ಸ್ಥಳದಲ್ಲಿ ಚರ್ಚ್ ಆಫ್ ಇಂಗ್ಲೆಂಡ್ ಅಲ್ಲಿ ಇದ್ದಂತ ಕೆಲವು ಸಹೋದರರು ಹೊರಗೆ ಬಂದು ಅವರು ಒಂದು ಮರದ ಕೆಳಗೆ ಕೆಲವರಾಗಿ, ಅಂದ್ರೆ 2-3 ಅವರು ಮರದ ಕೆಳಗೆ ಕುಳಿತು ದೇವರನ್ನ ಆರಾಧನೆ ಮಾಡುತ್ತಾ, ರೊಟ್ಟಿ ಮುರಿದು ದೇವರನ್ನ ಆರಾಧಿಸ್ತಾ, ದೇವರ ವಾಕ್ಯವನ್ನ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳುತ್ತಾ ಇದ್ದದ್ದನ್ನ ಅಲ್ಲಿದ್ದಂತ ಜನರು ನೋಡಿ ಅವರಿಗೆ ಒಂದು ಹೆಸರನ್ನ ಕೊಟ್ರು. ಅವರ ಪ್ರೀತಿಯನ್ನ, ಅವರ ಐಕ್ಯತೆಯನ್ನ ನೋಡಿ ಅವರಿಗೆ ಒಂದು ಹೆಸರನ್ನ ಕೊಟ್ರು. ಇವರು ಬ್ರದರನ್ನಂತೆ, ಇವರು ಬ್ರದರನ್ನಂತೆ ಎಂಬುದಾಗಿ. ನನ್ನ ಪ್ರಿಯರೇ, ಈ ಬ್ರದರನ್ ಎಂಬ ಒಂದು ಹೆಸರು ಈ ಸಹೋದರ ಸಭೆಗೆ ಬಂದಂಥದ್ದು ಅದು ಬ್ರದರನ್ ಸಭೆಯವರು ಇಟ್ಟುಕೊಂಡಂತ ಹೆಸರಲ್ಲ. ಅನ್ಯ ಜನರು ಅವರನ್ನ ಹೀಯಾಳಿಸಿ ಮಾತಾಡಿದ್ದು, ಅಂದ್ರೆ ಅವರ ಐಕ್ಯತೆಯನ್ನ, ಅವರ ಪ್ರೀತಿಯನ್ನ, ಅವರ ಅನ್ಯೋನ್ಯತೆಯನ್ನ ನೋಡಿ ಇವರು ಸಹೋದರಂತೆ ಅಂದ್ರೆ ಅಷ್ಟರ ಮಟ್ಟಿಗೆ ಅವರು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ದೇವರನ್ನು ಸೇವಿಸುತ್ತಾ ಜೀವಿಸಿದ್ದನ್ನ ನಾವು ನೋಡ್ತೇವೆ. ಇದನ್ನೇ ಪೇತ್ರನು ಹೇಳ್ತಿದ್ದಾನೆ, ವಿಶ್ವಾಸಿಗಳಿಗೆ ಅಣ್ಣ ತಮ್ಮೆಂದರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಪೌಲನು ಹೇಳ್ತಾನೆ, ಕ್ರೈಸ್ತ ಸಹೋದರ ಅಣ್ಣ ತಮ್ಮೆಂದರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬುದಾಗಿ. ಅಪೊಸ್ತಲನಾದ ಯೋಹಾನನು ಹೇಳ್ತಾನೆ 1 ಯೋಹಾನ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನದಲ್ಲಿ,
ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯಿ ಉಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು. ನಮ್ಮ ಪ್ರೀತಿ ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು ಎಂಬುದಾಗಿ. ಇವತ್ತು ನಮ್ಮ ಪ್ರೀತಿ ಬರೀ ಕೇವಲ ಹಾಯಿ ಬಾಯಿ ಅದರಲ್ಲಿ ಅಲ್ಲ ಪ್ರಿಯರೇ. ನಮ್ಮ ಪ್ರೀತಿ, ಸಹೋದರರ ಪ್ರೀತಿ, ದೇವಜನರ ಪ್ರೀತಿ ಅದು ಹೇಗಿರಬೇಕೆಂಬುದಾಗಿ ನೋಡುವಾಗ ಅದು ಕೃತ್ಯದಲ್ಲಿಯೋ ಸತ್ಯದಲ್ಲಿಯೋ ತೋರಿ ಬರಬೇಕು ಎಂಬುದಾಗಿ. ನಾನು ಮೊಟ್ಟ ಮೊದಲನೇದಾಗಿ 1995ನೇ ವರ್ಷದಲ್ಲಿ ನಾನು ಈ ಸಹೋದರ ಸಭೆಗೆ ಬಂದಾಗ, ಈ ಸಹೋದರ ಸಭೆಯ ಆರಾಧನೆ, ಈ ಸಹೋದರ ಸಭೆಯ ಉಪದೇಶ, ಈ ಸಹೋದರ ಸಭೆಯಲ್ಲಿ ಇರುವಂತ ಪ್ರೀತಿಯನ್ನು ನೋಡಿದಾಗ ನನಗೆ ಒಂದು ಮಿನಿ ಪರಲೋಕಕ್ಕೆ ಹೋದ ಹಾಗೆ ಇತ್ತು. ಅಷ್ಟ ಮಟ್ಟಿಗೆ ನಾನು ಆ ಸಹೋದರ ಪ್ರೀತಿಯನ್ನ ನಾನು ಸಹೋದರ ಸಭೆಯಲ್ಲಿ ಅನುಭವಿಸ್ತಾ ಇದ್ದೆ ಪ್ರಾರಂಭದಲ್ಲಿ. ಆಮೇಲೆ ಹೋಗ್ತಾ ಹೋಗ್ತಾ ನೋಡುವಾಗ ಅದು ಸ್ವಲ್ಪ ವ್ಯತ್ಯಾಸವಾಗಿ ನನಗೆ ಕಾಣ್ತು. ಇಲ್ಲಿ ನಾವು ನೋಡ್ತೇವೆ, ಪ್ರೀತಿಯ ಕುರಿತು ನಾವು ದೊಡ್ಡ ಪ್ರಸಂಗ ಮಾಡ್ಬೋದು, ಆದ್ರೆ ನಮಗೆ ಪ್ರೀತಿಯೇ ಇಲ್ಲ ಅಂದ್ರೆ ನಮ್ಮ ಪ್ರಸಂಗ ಇದೆಲ್ಲ ಶೂನ್ಯವಾದಂತದ್ದಾಗಿದೆ ಪ್ರಿಯರೇ. ಇಲ್ಲಿ ನಾವು ನೋಡುವಾಗ ಈ ಕೊಲೋಸೆ ಸಭೆಯ ವಿಶ್ವಾಸಿಗಳ ಪ್ರೀತಿಯನ್ನ ಅಪೊಸ್ತಲನಾದ ಪೌಲನಿಗೆ ಈ ಎಪಫ್ರನು ತಿಳಿಸುವಂತವನಾಗಿದ್ದಾನೆ. ಅದನ್ನ ಕೇಳಿ ಪೌಲನು ಕರ್ತನಿಗೆ ಕೃತಜ್ಞತೆ ಕೊಂಡಾಟವನ್ನ ಸಲ್ಲಿಸ್ತಾ ಇರುವುದನ್ನ ನಾವು ನೋಡ್ತೇವೆ. ನಮ್ಮ ಪ್ರೀತಿ ದೇವಜನರ ಮೇಲೆ ಎಷ್ಟರ ಮಟ್ಟಿಗಿದೆ, ನಾವು ದೇವಜನರನ್ನ ಎಷ್ಟರ ಮಟ್ಟಿಗೆ ನಾವು ಪ್ರೀತಿಸ್ತಾ ಇದ್ದೇವೆ, ನಮ್ಮ ಕುರಿತು ನಾವು ಯೋಚಿಸುವಂತವರಾಗಿರೋಣ. ನಿಜವಾದ ಒಂದು ಕ್ರೈಸ್ತತ್ವದ ಗುರುತು ಏನಂದ್ರೆ ಪ್ರೀತಿ ಪ್ರಿಯ. ಕೊನೆಯವರೆಗೆ ಇರುವಂತದ್ದು ಪ್ರೀತಿ. 1 ಕೊರಿಂಥ ಪತ್ರಿಕೆಯಲ್ಲಿ ಓದ್ತೇವೆ, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಕೊನೆಯದಾಗಿರುವಂಥದ್ದು ಪ್ರೀತಿ ಇರುವಂತದ್ದಾಗಿದೆ ಎಂಬುದಾಗಿ. ಅಪೊಸ್ತಲ ಎಫೆಸ ಸಭೆಗೆ ಕರ್ತನು ಹೇಳುವಂತ ಒಂದು ಮಾತನ್ನ ನಾವು ನೋಡ್ತೇವೆ. ಎಫೆಸ ಸಭೆ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನ ತನಕ ಓದ್ಕೊಳ್ಳೋಣ. ಎಫೆಸ ಸಭೆಗೆ ಒಂದು ವಿಷಯವನ್ನ ಕರ್ತನು ಹೇಳ್ತಿದ್ದಾನೆ. ಎಫೆಸದಲ್ಲಿರುವ ಸಭೆಯ ದೂತನಿಗೆ ಬರೆ, 7 ನಕ್ಷತ್ರಗಳನ್ನು ಕೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು, ಪ್ರಯಾಸವನ್ನು, ತಾಳ್ಮೆಯನ್ನು ಬಲ್ಲೆನು. ನೀನು ದುಷ್ಟರನ್ನು ಸಹಿಸಲಾರಿ. ಅಪೋಸ್ತಲರಲ್ಲದಿದ್ದರೂ ತಮ್ಮನ್ನು ಅಪೋಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡಿ. ನೀನು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರ ನಿಮಿತ್ತ ಬಾಧೆಯನ್ನು ಸಹಿಸಿಕೊಂಡು ಬೇಸರಗೊಳ್ಳಲಿಲ್ಲ. ಇದನ್ನೆಲ್ಲ ಬಲ್ಲೆನು. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟಿದೆಯೆಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಆದ್ದರಿಂದ ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನ ಮಾಡು ಎಂಬುದಾಗಿ ದೇವರಾತ್ಮನು ಎಫೆಸ ಸಭೆಗೆ ಎಚ್ಚರಿಕೆಯನ್ನು ಕೊಡುವುದನ್ನ ನಾವು ನೋಡ್ತೇವೆ. ನನ್ನ ಪ್ರಿಯರೇ, ಈ ಎಫೆಸ ಸಭೆಯಲ್ಲಿ ಎಲ್ಲ ಸಂಗತಿಗಳಿತ್ತು, ಆತ್ಮಿಕ ಎಲ್ಲಾ ಸಂಗತಿಗಳಿತ್ತು. ಆದ್ರೆ ಆತನು ಕೊನೆಯದಾಗಿ ಹೇಳ್ತಿದ್ದಾನೆ, ಮೊದಲು ನಿನಗಿದ್ದಂತ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದಿ. ಅಲ್ಲಿ ನೋಡ್ತೇವೆ, ಮೊದಲನೇದಾಗಿ ಎಫೆಸ ಸಭೆಯಲ್ಲಿ ಕೃತ್ಯಗಳು, ಕೆಲಸಗಳಿತ್ತು, ಆತ್ಮೀಯ ಚಟುವಟಿಕೆಗಳು ಇತ್ತು, ಮತ್ತು ಅಲ್ಲಿ ಕರ್ತನಿಗಾಗಿ ಅವರು ಪ್ರಯಾಸ ಪಡ್ತಿದ್ರು. 2ನೇದಾಗಿ, 3ನೇದಾಗಿ ಅವರಲ್ಲಿ ತಾಳ್ಮೆ ಇತ್ತು. 4ನೇದಾಗಿ ಅವರು ದುಷ್ಟರನ್ನ ಸಹಿಸ್ತಾ ಇರಲಿಲ್ಲ. 5ನೇದಾಗಿ ಸುಳ್ಳು ಅಪೋಸ್ತಲರನ್ನ ಅವರು ಕಂಡುಹಿಡಿತಾ ಇದ್ರು, ಸತ್ಯ ಏನೆಂಬುದಾಗಿ ತಿಳ್ಕೊಳ್ತಾ ಇದ್ರು. 6ನೇದಾಗಿ ಕ್ರಿಸ್ತನ ನಿಮಿತ್ತ ಬಾಧೆಯನ್ನ ಸಹಿಸುತ್ತಾ ಇದ್ದರು. ಆದ್ರೆ 7ನೇದಾಗಿ ಅಲ್ಲಿ ಕರ್ತನ ಹೇಳ್ತಿದ್ದಾನೆ, ಆದ್ರೆ ಮೊದಲು ನಿನ್ನಲ್ಲಿದ್ದಂತ ಪ್ರೀತಿ ಈಗ ಇಲ್ಲ. ಮೊದಲು ನಿನಗಿದ್ದಂತ ಪ್ರೀತಿಯನ್ನು ನೀನು ಬಿಟ್ಟಿದ್ದೀ ಎಂಬುದಾಗಿ. ಈಗ ನಾವು ಒಂದು ವೇಳೆ ಮಾರ್ಕ್ಸನ್ನ ಈ ಎಫೆಸ ಸಭೆಗೆ ಕೊಡುವುದಾದರೆ, ಮಾರ್ಕ್ಸ್ ಮಕ್ಕಳಿಗೆ ಹೇಗೆ ಟೀಚರ್ಸ್ ಮಾರ್ಕ್ಸ್ ಕೊಡ್ತಾರೋ ಹಾಗೆ ಮಾರ್ಕ್ಸ್ ಕೊಡುವುದಾದ್ರೆ, ಇವತ್ತು 600 ಮಾರ್ಕ್ಸ್ಗೆ 100 ಮಾರ್ಕ್ಸ್ ಕೊಡ್ತಾರೆ. ಜಸ್ಟ್ ಪಾಸ್, ಸೆಕೆಂಡ್ ಕ್ಲಾಸ್, ಫಸ್ಟ್ ಕ್ಲಾಸ್ ಎಂಬುದಾಗೆಲ್ಲ
ಮಾರ್ಕ್ಸ್ ಕೊಡ್ತಾರೆ. ಒಂದು ವೇಳೆ ದೇವರು ನಮಗೆ ಮಾರ್ಕ್ಸ್ ಕೊಡುವುದಾದ್ರೆ ಆ ಅಲ್ಲಿ ನಮ್ಮ ಒಂದು ಕೃತ್ಯ ಕರ್ತನಿಗೋಸ್ಕರ ನಾವು ಮಾಡುವಂತ ಕೆಲಸಕ್ಕೆ ಒಂದು ವೇಳೆ ದೇವರು 100 ಮಾರ್ಕ್ಸ್ ಕೊಟ್ಟಿರ್ತಾರೆ. ಎರಡನೇದಾಗಿ ಕರ್ತನಿಗಾಗಿ ನಾವು ಪಡುವ ಪ್ರಯಾಸಕ್ಕೆ 100 ಮಾರ್ಕ್ಸ್, ತಾಳ್ಮೆಗೆ 100 ಮಾರ್ಕ್ಸ್, 300 ಮಾರ್ಕ್ಸ್ ಆಯ್ತು. ದುಷ್ಟರನ್ನ ಸಹಿಸುತ್ತಾ ಇಲ್ಲ, ದುಷ್ಟರನ್ನ ಕಂಡುಹಿಡಿತೀವಿ, ಅದಕ್ಕೆ ಒಂದು 100 ಮಾರ್ಕ್ಸ್, 400 ಮಾರ್ಕ್ಸ್. ಸುಳ್ಳು ಅಪೋಸ್ತಲರನ್ನ ಕಂಡುಹಿಡಿದು ಅವ್ರನ್ನ ಪರೀಕ್ಷಿಸ್ತೇವೆ, ಇವ್ರು ನಿಜವಾದ ಅಪೋಸ್ತಲರ ಸುಳ್ಳು ಅಪೋಸ್ತಲರ ಎಂಬುದಾಗಿ, ಅದಕ್ಕೊಂದು 100 ಮಾರ್ಕ್ಸ್, 500 ಮಾರ್ಕ್ಸ್. ಮತ್ತೆ ಆರನೇದಾಗಿ ಕ್ರಿಸ್ತನ ನಿಮಿತ್ತ ಬಾಧೆಯನ್ನ ಸಹಿಸಿಕೊಳ್ಳುವುದಕ್ಕೆ ಒಂದು 100 ಮಾರ್ಕ್ಸ್, 600 ಮಾರ್ಕ್ಸ್. ಈಗ ಕೊನೆಯದಾಗಿ ಕರ್ತನು ಹೇಳ್ತಿದ್ದಾನೆ, ಆದ್ರೆ ಮೊದಲು ಇದ್ದಂತ ಪ್ರೀತಿ ನಿನಗೆ ಇಲ್ಲ, ಅದಕ್ಕೆ ಮಾರ್ಕ್ಸ್ 0. ಹಾಗಾದ್ರೆ ಒಟ್ಟು 600 ಮಾರ್ಕ್ಸ್ ತಕೊಂಡು ಪ್ರೀತಿ ಇಲ್ಲದೆ ಹೋದರೆ ನಾವು ತೆಗೆದುಕೊಂಡಂತ 600 ಮಾರ್ಕ್ಸ್ ಲೆಸ್ ಆಗುತ್ತೆ, ಟೋಟಲ್ 0. ಒಟ್ಟಾಗಿ ಹೇಳ್ಬೇಕಾದ್ರೆ ಪ್ರೀತಿ ಇಲ್ಲದಂತ ಕೃತ್ಯಗಳೆಲ್ಲ, ಕಾರ್ಯಗಳೆಲ್ಲ ಶುದ್ಧ ಶೂನ್ಯವಾದಂತದ್ದಾಗಿದೆ. ನನ್ನ ಪ್ರಿಯರೇ, ನಾವು ಎಷ್ಟರ ಮಟ್ಟಿಗೆ ದೇವರನ್ನ ಮತ್ತು ದೇವ ಜನರನ್ನ ನಾವು ಪ್ರೀತಿಸ್ತಾ ಇದ್ದೇವೆ, ನಮ್ಮ ಕುರಿತು ನಾವು ಪರೀಕ್ಷಿಕೊಳ್ಳೋಣ, ಪರಿಶೋಧಿಸಿಕೊಳ್ಳುವಂತವರು ಆಗಿರೋಣ. ನಾಳೆ ದಿನ ನಾವು ಕರ್ತನನ್ನ ಆರಾಧನೆ ಮಾಡೋದಕ್ಕೆ ಸಭೆಯಾಗಿ ಕೂಡಿ ಬರುವಂತ ದಿನವಾಗಿದೆ. ಕಣ್ಣಿಗೆ ಕಾಣುವಂತ ಸಹೋದರನನ್ನ ಪ್ರೀತಿಸದೆ ಕಣ್ಣಿಗೆ ಕಾಣದೇ ಇರುವ ದೇವರನ್ನ ಹೇಗೆ ಪ್ರೀತಿಸ್ತಿ ಎಂಬುದಾಗಿ ಇದೇ ಯೋಹಾನನು ತಿಳಿಸುವುದನ್ನ ನಾವು ನೋಡ್ತೇವೆ. ನಮ್ ಕಣ್ಮುಂದೆ ಕಾಣುವಂತ ಸಹೋದರನ ನಾವು ಪ್ರೀತಿಸದೆ ಕಣ್ಣಿಗೆ ಕಾಣದೇ ಇರುವಂತ ದೇವರನ್ನ ನಾವು ಪ್ರೀತಿಸುವುದಕ್ಕೆ ಸಾಧ್ಯವಿಲ್ಲ, ಆತನನ್ನು ನಾವು ಆರಾಧನೆ ಮಾಡೋದಿಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ, ನಾವು ಈ ಎಪಫ್ರನ ಕುರಿತು ಅಪೊಸ್ತಲನಾದ ಪೌಲನು ಕೊಡುವಂತ ಸಾಕ್ಷಿ ಕುರಿತು ನಾವು ನೋಡುದು. ಇವತ್ತು ಆತನ ಒಂದು ನಂಬಿಗಸ್ತಿಕೆಯನ್ನ ನಾವು ಕಲ್ತಿದ್ದೇವೆ. ಆತನು ಕೊಲೊಸೆ ಸಭೆಯ ದೇವ ಜನರ ಮಧ್ಯದಲ್ಲಿ ಆತನ ನಂಬಿಗಸ್ತನಾಗಿದ್ದನು ಎಂಬುದಾಗಿ. ಎರಡನೇದಾಗಿ ಆತನು ಸತ್ಯ ಉಪದೇಶವನ್ನು ದೇವ ಜನರಿಗೆ ಕಲಿಸಿ ಕೊಡುವಂತವನಾಗಿದ್ದನು ಎಂಬುದಾಗಿ. ಮತ್ತೆ ಮೂರನೇದಾಗಿ ಆತನು ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಟ್ಟವನಾಗಿ ಜೀವಿಸ್ತಾ ಇದ್ದನು ಎಂಬುದಾಗಿ. ನಾಲ್ಕನೇದಾಗಿ ದೇವ ಜನರ ಮೇಲೆ ಆತನಿಗೆ ಪ್ರೀತಿ ಇತ್ತು. ದೇವ ಜನರ ಪ್ರೀತಿಯನ್ನ ಅಪೊಸ್ತಲನಾದ ಪೌಲನಿಗೆ ಹಂಚಿಕೊಂಡಂತ ವ್ಯಕ್ತಿಯಾಗಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಈ ಎಲ್ಲ ಶ್ರೇಷ್ಠ ಗುಣಗಳು ಈ ಎಪಫ್ರನಲ್ಲಿ ಇದ್ದದರಿಂದ ಈ ಎಪಫ್ರನ ಜೀವಿತವನ್ನ ನೋಡಿ ಆತನ ಕುರಿತು ಅಪೊಸ್ತಲನಾದ ಪೌಲನು ಸಾಕ್ಷಿಯನ್ನ ಕೊಡುವುದನ್ನ ನಾವು ನೋಡ್ತೇವೆ. ನನ್ನ ಪ್ರಿಯರೇ, ನಮ್ಮ ಕುರಿತು ಸಾಕ್ಷಿ ಹೇಗಿದೆ? ಜೀವಸ್ವರೂಪನಾದ ದೇವರ ಸಭೆಯಲ್ಲಿ ನಾವು ಹೇಗೆ ನಡ್ಕೊಳ್ತಾ ಇದ್ದೇವೆ? ಎಪಫ್ರನ ಹಾಗೆ ನಮ್ಮ ಜೀವಿತ ಇರುವುದಾದ್ರೆ ನಾವು ಕೂಡಿ ಬರುವಂತ ಸಭೆಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಸಭೆಗೆ ನಮ್ಮಿಂದ ಎಷ್ಟೋ ಪ್ರಯೋಜನ, ಆಶೀರ್ವಾದವಾಗಿ ಇರುವಂತದ್ದಾಗಿದೆ. ನನ್ನ ಪ್ರಿಯರೇ, ಕರ್ತನು ಅತಿ ಬೇಗನೆ ಬರುತ್ತೇನೆ ಎಂಬುದಾಗಿ ಹೇಳಿದಂತ ಕರ್ತನು ಆತನು ಇನ್ನೂ ತಡ ಮಾಡ್ತಾ ಇದ್ದ. ಕಾರಣ ಏನಂದ್ರೆ, ನಾವು ಇನ್ನೂ ಆತ್ಮೀಯ ಪರಿಪಕ್ವತೆಗೆ ಬರದೇ ಇರುವುದರಿಂದ ಕರ್ತನ ಬರೋಣವನ್ನ ಆತನು ತಡ ಮಾಡ್ತಾ ಇದ್ದಾನೆ. ಕರ್ತನ ಬರೋಣವು ತಡವಾಗುತ್ತಿರುವುದಕ್ಕೆ ಕರ್ತನು ಕಾರಣವಲ್ಲ, ನಾವುಗಳೇ ಕಾರಣವಾಗಿದ್ದೇವೆ. ಯಾಕೆಂದ್ರೆ ಕರ್ತನ ಮೇಲೆ ನಂಬಿಕೆ ಇಟ್ಟು ಆತನನ್ನು ಅಂಗೀಕಾರ ಮಾಡಿಕೊಂಡಂತ ನಾವು ಇನ್ನೂ ಆ ಆತ್ಮೀಯ ಪರಿಪಕ್ವತೆಗೆ ಬರ್ತಾ ಇಲ್ಲ. ಕರ್ತನ ಸಾರೂಪ್ಯವನ್ನ ಇನ್ನು ನಾವು ಹೊಂದುತ್ತಾ ಇಲ್ಲ. ನಾವು ಕರ್ತನ ಸಾರೂಪ್ಯವನ್ನ ಹೊಂದಬೇಕು, ಆ ಆತ್ಮೀಯ ಪರಿಪಕ್ವತೆಗೆ ಬರಬೇಕು, ಆಗಲೇ ಕರ್ತನು ಬರುವಂತವನು ಆಗಿದ್ದಾನೆ. ಈ ಎಪಫ್ರನು ಕೊಲೊಸೆ ಸಭೆಯಲ್ಲಿ ಆತನು ಪರಿಪಕ್ವತೆ ಉಳ್ಳಂತ ವ್ಯಕ್ತಿಯಾಗಿ ಆ ಸಭೆಗೆ ಆತನು ಪ್ರಯೋಜನವಾಗಿ, ಆಶೀರ್ವಾದವಾಗಿ, ನಂಬಿಗಸ್ತನಾಗಿ ಆತನು ಜೀವಿಸಿದ್ರಿಂದ ಆತನ ಮೂಲಕ ಆ ಸಭೆಗೆ ಎಷ್ಟೋ ಪ್ರಯೋಜನವಾಗಿತ್ತು ಎಂಬುದನ್ನ ಅಪೊಸ್ತಲನಾದ ಪೌಲನು ಈತನನ್ನು ಮುಂದಿಟ್ಟುಕೊಂಡು ಈತನ ಜೀವಿತವನ್ನ ಆತನು ತಿಳಿಸ್ತಾ ಇದ್ದಾನೆ. ಅಂದು ಆತನು ಎಪಫ್ರನನ್ನು ಜೀವಿಸ್ತಾ ಇವತ್ತು ನಾವು ಎಷ್ಟರ ಮಟ್ಟಿಗೆ ದೇವರ ಸಭೆಯಲ್ಲಿ ಜೀವಿಸ್ತಾ ಇದ್ದೇವೆ?
ನಮ್ಮ ಕುರಿತು ನಾವು ಪರೀಕ್ಷಿಸಿಕೊಳ್ಳೋಣ, ಪರಿಶೋಧಿಸಿಕೊಳ್ಳುವಂತವರು ಆಗಿರೋಣ. ಕರ್ತನು ತಾನೇ ಈ ಆಲೋಚನೆಗಳನ್ನ ನಮಗೆ ಆಶೀರ್ವದಿಸಲಿ. ಈ ಒಂದು